ನಮಸ್ಕಾರನ ಎಲ್ಲರಿಗೂ ಕೋರ್ತಾ ಇದ್ದೀನಿ. ನಿತ್ಯಾನಂದ ಪ್ರಭು ಆದಿಗುರು ಅವರು ನಮಗೆ ಈ ಅವಕಾಶವನ್ನು ಕೊಟ್ಟಿದ್ದಾರೆ. ಇವತ್ತಿನ ಶ್ರೀಮದ್ ಭಾಗವತಂ ಕ್ಲಾಸ್ ಅನ್ನ ಕೊಡುವಂತ ಒಂದು ಸೇವೆಯನ್ನು ಕೊಟ್ಟಿದ್ದಾರೆ. ಇದನ್ನ ಸ್ವೀಕರಿಸಿ ನಿಮ್ಮೆಲ್ಲರಿಗೂ ಕೂಡ ನಿತ್ಯಾನಂದ ಪ್ರಭುಗಳ ಒಂದು ಕೃಪೆ ಸಿಗ್ಲಿ ಅಂತ ಬೇಡ್ಕೊಳ್ತಾ ನಾನು ಇವತ್ತಿನ ಈ ಕ್ಲಾಸ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೀವೆಲ್ಲರೂ ಕೂಡ ನನಗೆ ಆಶೀರ್ವಾದ ಮಾಡಿ ಪ್ರೇಯರ್ಸ್ ಮಾಡ್ಕೊಳ್ಳಿ. ಸೊ ಸರಿಯಾದ ಸಂದರ್ಭದಲ್ಲಿ ಸರಿಯಾದ ಪದಗಳನ್ನು ಉಪಯೋಗಿಸ್ತಾ ಭಗವಂತನ ನಾಮ ಗುಣ ರೂಪ ಲೀಲೆಗಳನ್ನ ನಾನು ಹೊಗಳುವಂತ ಒಂದು ಚಿಕ್ಕ ಪ್ರಯತ್ನದಲ್ಲಿ ಸಫಲವಾಗ್ಬೇಕು ಅಂತ ನೀವೆಲ್ಲರೂ ಆಶೀರ್ವದಿಸಿ. ಹರೇ ಕೃಷ್ಣ ಹರೇ ಕೃಷ್ಣ. ಸೊ ನಿತ್ಯಾನಂದ ತ್ರಯೋದಶಿ ಆಗಿರೋದ್ರಿಂದ ನಾನೇನ್ ಅನ್ಕೊಂಡೆ, ನಿತ್ಯಾನಂದರ ಒಂದು ಚಿಕ್ಕ ಒಂದು ಹಾಡನ್ನ ಹಾಡ್ತಾ ನಾವು ಪ್ರಾರಂಭ ಮಾಡೋಣ ಅಂತ ಅನ್ಕೊಂಡೆ. ಒಂದ್ ನಿಮಿಷ, ನನಗೆ ಶೇರ್ ಮಾಡಕ್ ಬರಲ್ಲ, ನಾನು ನೋಡ್ಕೊಂಡು ಹೇಳ್ತೀನಿ. ಇದು ಹಾಡ್ತಾರ ಇರಲ್ಲ, ನಾನು ಹೇಳ್ತಾ ಇದ್ರೆ ಓದೋ ತರ ಇರುತ್ತೆ. ಬಟ್ ಏನಿದೆ, ಸೊ ನಿತ್ಯಾನಂದ ಪ್ರಭುಗಳನ್ನ ಯಾರ್ಯಾಗಿ ಭಾವದಿಂದ ನಾವು ಬೇಡ್ಕೊಳ್ಬೇಕು ಅಷ್ಟೇನೆ. ಸೊ ನಿತ್ಯಾನಂದ ಪ್ರಭುಗಳ ಲೀಲೆಗಳು ಭಗವಂತನ ಲೀಲೆಗಳಷ್ಟೇ ಅತಿ ಮಹತ್ವವಾಗಿರೋದು, ಅನನ್ಯವಾಗಿರುವಂತಹದ್ದು ಬಹಳ 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 ಇದೆ. ಸೊ ಹಾಗಾಗಿ ಎಲ್ಲಾ ಲೀಲೆಗಳನ್ನ ನಾವು ಇಲ್ಲಿ ಡಿಸ್ಕಷನ್ ಮಾಡೋಷ್ಟು ಟೈಮ್ ಇಲ್ಲ. ಸೊ 5 ನಿಮಿಷದಲ್ಲಿ ನಾವು ನಿತ್ಯಾನಂದ ಪ್ರಭುಗಳ ಒಂದು ಮಹಿಮೆಗಳನ್ನ ಮತ್ತೆ ಅವರ ಕಿರು ಪರಿಚಯನ ಮಾಡ್ಕೊಳ್ಳೋಣ. ಅದಾದ್ಮೇಲೆ ಭಾಗವತ ಕ್ಲಾಸ್ನ ಸ್ಟಾರ್ಟ್ ಮಾಡಿ. ಅಂತರೆ ನಿತಾಯ್ ಬಾಹಿರೆ ನಿತಾಯ್ ನಿತಾಯ್ ಜಗತ ಮಾಯ ನಗರ ನಿತಾಯ್ ನಗರಿ ನಿತಾಯ್ ಕಥಾಯೇ ಕಾಯ ಸಾಧನ ನಿತಾಯ್ ಭಜನ ನಿತಾಯ್ ನಿತಾಯ್ ನಯನ ತಾರ ದಶದಿಕಮಯ ನಿತಾಯ್ ಸುಂದರ ನಿತಾಯ್ ಭುವನ ಭಾರ ರಾಧರ ಮಧುರಿ ಅನಂಗ ಮಂಜರಿ ನಿತಾಯ್ ನಿತುಸೆ ಸೇವೆ ಕೋಟಿ ಶಶಿಧರ ವದನ ಸುಂದರ ಸಖಿ ಸಖಿ ಬಲದೇವೆ ರಾಧರ ಭಾಗಿನಿ ಶ್ಯಾಮ ಸಹೋಗಿನಿ ಸವ ಸಖಿ ಗಣ ಪ್ರಾಣ ಜಾನರಲ ಬರಿ ಮಂಡಪ ಸಜನಿ ಶ್ರೀ ಮಣಿ ಮಂದಿರ ನಾಮ ನಿತಾಯ್ ಸುಂದರ ಯೋಗ ಪೀಠಧರ ರತ್ನ ಸಿಂಹಾಸನ ಸೇಜೆ ಭಾಷಣ ನಿತಾಯ್ ಭೂಷಣ ನಿತಾಯ್ ವಿಲಸ ಸಖಿರ ಮಾಜೆ ಕಿ ಕಹಿ ಬರ ನಿತಾಯ್ ಸಬರ ಅಂಕಿ ಮುಖ ಸವ ಅಂಗ ನಿತಾಯ್ 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 ನೂತರ ರಂಗ ನಿತಾಯ್ ಪಲಿಯದು ಬಹುತುಲ್ಯ ಚಲಿಬೆ ವೃಜರ ಪೂರೆ ದಾಸ ವೃಂದಾವನ ಈ ನಿವೇದನ ನಿತಾಯ್ ನ ಚೊಡು ಮೋರೆ ಅಂತರ ನಿತಾಯ್ ಬಾಹಿರ ನಿತಾಯ್ ನಿತಾಯ್ ಜಗತ ಮಾಯ ನಗರ ನಿತಾಯ್ ನಗರಿ ನಿತಾಯ್ ಕಥಾಯೇ ಕಾಯ. ಹರೇ ಕೃಷ್ಣ. ಇದನ್ನ ವೃಂದಾವನ ದಾಸರು ಇದನ್ನ ಬರೆದಿದ್ದಾರೆ. ಸೊ ವೃಂದಾವನ ದಾಸರ ಹತ್ರ ಬೇಡ್ಕೊಳ್ಳೋಣ. ನಾವು ಕೂಡ ನಿತ್ಯಾನಂದ ಪ್ರಭುಗಳ ಬಗ್ಗೆ ಸ್ವಲ್ಪ ಆದ್ರೂ ಚರ್ಚೆ ಮಾಡುವಂತ ಒಂದು ಅರ್ಹತೆಯನ್ನ ನಮ್ಗೆ ನೀಡಿ ಅಂತ ಹೇಳ್ಬಿಟ್ಟು ಅವರ ಪಾದಾರವಿಂದಗಳಲ್ಲಿ ಬೇಡ್ಕೊಳ್ತಾ ಎಲ್ಲಾ ಭಕ್ತರ ಪಾದಾರವಿಂದಗಳಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತಾ ನಿತ್ಯಾನಂದ ಪ್ರಭುಗಳ ಬಗ್ಗೆ ಒಂದು 5 ನಿಮಿಷ ಮಾತಾಡೋದು ಅಂತ ಅವಕಾಶವನ್ನು ಉಪಯೋಗಿಸ್ಕೊಳ್ತೀನಿ. ಸೊ ನಿತ್ಯಾನಂದ ಪ್ರಭುಗಳು ನಮ್ಗೆ ಎಲ್ಲರಿಗೂ ಗೊತ್ತು, ಯಾಕಂದ್ರೆ ಅವರು ಆದಿಗುರು ಅಲ್ವಾ. ನಾವು ನಮ್ಮ ಗುರು ಮಹಾರಾಜರ ಒಂದು ಪ್ರಾರ್ಥನೆಯನ್ನ ಮಾಡುವಾಗ ಅವರಿಗೆ ಅವರ ಶ್ಲೋಕವನ್ನು ಹೇಳ್ಕೊಳ್ಳುವಾಗ ನಾವೇನ್ ಮಾಡ್ತೀವಿ, ಪ್ರಣಾಮ ಮಂತ್ರದಲ್ಲಿ ನಿತಾಯ್ ಕೃಪಾ ಪ್ರದಾಯಿನಿ ಅಂತ ಹೇಳ್ಕೊಳ್ತೀವಿ ಅಲ್ವಾ. ಸೊ ನಮ್ಗೆ ನಿತ್ಯಾನಂದರ ಕೃಪೆ ಸಿಗ್ಬೇಕಂತ ಹೇಳಿದ್ರೆ ಗುರು ಇರ್ಬೇಕು. ಗುರುವಿನ ಮೂಲಕ ಮಾತ್ರ ಆದಿ ಗುರುವಿನ ಕೃಪೆ ನಮ್ಗೆ ಸಿಗ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಇಂಥ ನಿತ್ಯಾನಂದ ಪ್ರಭುಗಳು ಅವರ ಬಗ್ಗೆ ನಿನ್ನೆ ತಾನೇ ಯಾರು ದೇವಸ್ಥಾನಕ್ಕೆ ಬಂದಿದ್ರು ಅಲ್ಲಿ ಕೇಳಿಸ್ಕೊಂಡಿರ್ತೀರ. ಯಾಕಂತ ಹೇಳಿದ್ರೆ ಮಾಯಾಪುರಿಂದ ಪ್ರಭುಗಳೊಬ್ರು ಬಂದಿದ್ರು. ಸೊ ಅವರು ನಿತ್ಯಾನಂದರ ಕೃಪೆಯನ್ನ ಎಲ್ಲರಿಗೂ ಹಂಚ್ತಾ ಇದ್ರು. ಹೇಗೆ ನಮ್ಮ ಗುರು ಮಹಾರಾಜ್ ಎಲ್ಲರಿಗೂ ಹಂಚ್ತಾ ಇರ್ತಾರೆ. ಸೊ ಎಲ್ಲರಿಗೂ ಆ ಕೃಪೆಯನ್ನ ನೀಡ್ತಾ ಇರ್ತಾರೆ. ಅಷ್ಟು ಕರುಣಾಮಯಿಗಳಾಗಿರ್ತಾರೆ ಅಂತ ನಿತ್ಯಾನಂದ ಪ್ರಭುಗಳ ಬಗ್ಗೆ ಒಂದು 4 ವಿಷಯಗಳನ್ನ ತಿಳ್ಕೊಳ್ಳೋಣ. ಸೊ ನಿತ್ಯಾನಂದ ಪ್ರಭುಗಳು ಏಕಚಕ್ರ ಧಾಮದಲ್ಲಿ ಹುಟ್ಟಿದ್ರು. ಅದು ವೆಸ್ಟ್ ಬೆಂಗಾಲ್ ಅಲ್ಲಿ ಇದೆ. ಸೊ ಅವರ ತಂದೆ ಹೆಸರು ಹಡಾಯ್ ಓಜ ಪಂಡಿತ. ಸೊ ಹಾಗೆ ತಾಯಿ ಹೆಸರು ಪದ್ಮಾವತಿ ಅಂತ. ಅವರ ಹೆಂಡತಿಯರು ಜಾನವ ಮಾತಾ ಮತ್ತೆ ವಸುಧಾ ಮಾತಾ. ಸೊ ಇವರು ಬ್ರಾಹ್ಮಣ ಕುಟುಂಬದಲ್ಲಿ ಮೂಲತಃ ಹುಟ್ಟಿರೋರು ಮತ್ತೆ ಹಾಗೆ ಮಿಥಿಲ ಪ್ರದೇಶಕ್ಕೆ ಸೇರಿದವರು. ಸೊ ಮಾಘ ಮಾಸದ 13ನೇ ದಿನ ಅಂದ್ರೆ ಇವತ್ತಿನ ದಿನ ಅವರ ಜನನ ಆಗಿರೋದು, ಅವರ ಆವಿರ್ಭಾವ ಆಗಿದೆ. ಸೊ ಮಗು ಇರುವಾಗಿನಿಂದ ಕೂಡ ಅವರು ಚಿಕ್ಕ ಮಕ್ಕಳಾಗಿರುವಾಗ ಕೂಡ ನಾವೆಲ್ಲರೂ ಏನೆಲ್ಲ ಆಟ ಆಡಿರ್ತೀವಲ್ವಾ, ಆದ್ರೆ ನಿತ್ಯಾನಂದ ಪ್ರಭುಗಳು ಏನ್ ಆಟ ಆಡ್ತಾ ಇದ್ರು ಗೊತ್ತಾ, ಯಾವಾಗ್ಲೂ ಕೃಷ್ಣನ ಲೀಲೆಗಳನ್ನ ಅವರು ಮಾಡಿ ತೋರಿಸುವಂತ ಅಂತ ನಾಟಕಗಳಲ್ಲಿ ಅಥವಾ ಕಥೆಗಳನ್ನ ಕೇಳಿಸ್ಕೊಳ್ಳೋದ್ರಲ್ಲಿ ಇವುಗಳಲ್ಲಿ ತುಂಬಾ ಮಗ್ನರಾಗಿದ್ರು. ಯಾವಾಗ್ಲೂ ಭಗವಂತನ ಕೃಷ್ಣನ ಪಾತ್ರಗಳನ್ನ ಅವರ ಲೀಲೆಗಳ ಪಾತ್ರಗಳನ್ನ ಮಾಡೋದಕ್ಕೆ ತುಂಬಾ ಉತ್ಸುಕರಾಗಿರ್ತಾ ಇದ್ರು. ಹಾಗೆ ಇವರಲ್ಲಿರುವಂತ ಚುರುಕು ಬುದ್ಧಿ, ಅವರಲ್ಲಿರುವಂತ ಗುಣಗಳು ಹಳ್ಳಿಯಲ್ಲಿರುವಂತ ಎಲ್ಲಾ ಅವರ ಪ್ರತಿಭೆಯಿಂದ ಎಲ್ಲರನ್ನ ಆಕರ್ಷಿಸಿ ಬೆರಗು ಮಾಡ್ತಾ ಇದ್ರು ಅವ್ರನ್ನೆಲ್ಲ. ಸೊ ಭಗವಂತನ ಭಕ್ತಿ ಪ್ರೇಮ ಇವುದಲ್ಲಿ ಯಾವಾಗ್ಲೂ ನಿತ್ಯಾನಂದ ಪ್ರಭುಗಳು ಮುಳುಗಿ ಹೋಗಿರ್ತಾ ಇದ್ರು. ಸೊ ಅವರ
ಅವ್ರು ಯಾವಾಗ್ಲೂ ಒಂದು ಪಾತ್ರವನ್ನು ಮಾಡೋದಕ್ಕೆ ಬಯಸ್ತಾ ಇದ್ರು. ಇದೇನ್ ಗೊತ್ತಾ? ಲಕ್ಷ್ಮಣರ ಪಾತ್ರ. ಸೊ ಆದಿಗುರುವಾದಂತ ಬಲರಾಮರೇ ನಿತ್ಯಾನಂದ ಪ್ರಭುವಾಗಿ ಇಲ್ಲಿ ಆವಿರ್ಭವಿಸಿರೋದ್ರಿಂದ ಅವ್ರು ಯಾವಾಗ್ಲೂ ಕೂಡ ಲಕ್ಷ್ಮಣರ ಪಾತ್ರ ಮಾಡೋದಕ್ಕೆ ತುಂಬಾ ಇಷ್ಟ ಪಡ್ತಾ ಇದ್ರಂತೆ. ಸೊ ಹೀಗೆ ಅವ್ರ 12 ವರ್ಷಗಳ ಕಾಲ ಅವರ ಒಂದು ಪೋಷಕರ ಬಳಿನೇ ಅವ್ರು ಬೆಳೀತಾರೆ. 13ನೇ ವರ್ಷ ಇರುವಾಗ ಅವರಲ್ಲಿಗೆ ಒಬ್ರು ಸನ್ಯಾಸಿಗಳು ಬರ್ತಾರೆ. ಅವ್ರ ಸನ್ಯಾಸಿ ಬಂದು ಅವರಲ್ಲಿರುವಂತ ಆ ಗುಣಗಳನ್ನ ನೋಡಿ ಅವರ ಪೋಷಕರಿಗೆ ಕೇಳ್ತಾರಂತೆ, ನನಗೆ ನಿತ್ಯಾನಂದ ಪ್ರಭುವನ್ನ ಕೊಡಿ ಅಂತ ಹೇಳ್ಬಿಟ್ಟು. ಸೊ ತಂದೆ ತಾಯಿಗೆ ತುಂಬಾ ಕಷ್ಟ, ಮಗುನ್ ಯಾರಾದ್ರೂ ಧಾರೆ ಎರೆದು ಬಿಡ್ತಾರ ಹಾಗೆ. ಸೊ ತುಂಬಾ ಕಷ್ಟ ಆದ್ರೂ ಕೂಡ ಅವ್ರ ಏನ್ ಮಾಡಿದ್ರು, ಒಬ್ಬ ಅತಿಥಿ, ಒಬ್ಬ ಸನ್ಯಾಸಿ ನಮ್ಮ ಹತ್ರ ಕೇಳಿದಾಗ ನಾವು ಇಲ್ಲ ಅನ್ಬಾರ್ದು ಅಂತ ಹೇಳಿ ಮಗುವನ್ನ ಕೊಟ್ರು. ಆದ್ರೆ ಈ ವಿರಹ ತಡ್ಕೊಳಕ್ ಆಗ್ಲಿಲ್ಲ. ಸೊ ಹಾಗಾಗಿ ಹಡಾಯಿ ಪಂಡಿತ್ ತುಂಬಾ ಬೇಗನೆ ತಮ್ಮ ಪ್ರಾಣವನ್ನ ತ್ಯಾಗ ಮಾಡ್ಬಿಟ್ರು. ಸೊ ಇದು ನಾವೆಲ್ಲ ನೋಡ್ಬೇಕಾಗಿರೋದು ಏನಂತ ಹೇಳಿದ್ರೆ, ನಾವು ಕೂಡ ನಮ್ಮ ಮಕ್ಕಳನ್ನ ಆದಷ್ಟು ಕೃಷ್ಣ ಭಕ್ತಿಯಲ್ಲಿ ಬೆಳೆಸೋದಿಕ್ಕೆ, ಕೃಷ್ಣ ಭಕ್ತರ ಸೇವೆನಲ್ಲಿ ನಾವು ತೊಡಗಿಸೋದಕ್ಕೆ ಆದಷ್ಟು ಪ್ರಯತ್ನ ಪಡ್ಬೇಕು. ಹಾಗೆ ಈ ಸನ್ಯಾಸಿಗಳ ಜೊತೆ ಅವರ ಹೆಸರು ಲಕ್ಷ್ಮಣ ತೀರ್ಥ. ಸೊ ಅವರ ಜೊತೆನೆ 20 ವರ್ಷಗಳ ಕಾಲ ಅವರು ಪ್ರಯಾಣವನ್ನ ಮಾಡ್ತಾರೆ. ತೀರ್ಥ ಸ್ಥಾನಗಳ ಒಂದು ವಿಸಿಟ್ ಮಾಡ್ತಾ ಇರ್ತಾರೆ. ಅದು ಎಲ್ಲಿ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಬಲರಾಮ ದೇವರು ಯಾವಾಗ ಕುರುಕ್ಷೇತ್ರ ಸಮಯದಲ್ಲಿ ಅವರು ಯುದ್ಧದಲ್ಲಿ ಭಾಗವಹಿಸಲ್ಲ, ಆದ್ರೆ ಎಲ್ಲ ತೀರ್ಥ ಸ್ಥಾನಗಳ ತೀರ್ಥಯಾತ್ರೆಗಳನ್ನ ಮಾಡ್ತಾ ಇರ್ತಾರೆ. ಸೊ ಅವ್ರು ನಡೆದಾಡಂತ ದಾರಿನೆಲ್ಲ ಇವರು ಕೂಡ ತುಂಬಾನೇ ಸಂಚಾರ ಮಾಡಿ ಭಗವಂತನ ಒಂದು ಕರುಣೆಯನ್ನ ಪಡ್ಕೊಂಡಿದ್ರಂತೆ. ಸೊ ಹೀಗೆ ಅವ್ರು ಯಾವಾಗ್ಲೂ ಕೂಡ ಭಗವಂತನ ಒಂದು ಸೇವೆನಲ್ಲಿ, ಸ್ಮರಣೆನಲ್ಲಿ ಮಗ್ನರಾಗಿರ್ತಾ ಇದ್ರು. ಇವರು ಮಾಧವೇಂದ್ರ ಪುರಿ ಅವರನ್ನ ಕೂಡ ದರ್ಶನ ಮಾಡಿದ್ದಾರೆ. ಮತ್ತೆ 32ನೇ ವಯಸ್ಸಿನಲ್ಲಿ ಚೈತನ್ಯ ಮಹಾಪ್ರಭುಗಳನ್ನ ಭೇಟಿಯಾಗಿದ್ದಾರೆ. ಸೊ ಆವಾಗ ಚೈತನ್ಯ ಮಹಾಪ್ರಭುಗಳು ಕೇವಲ 20 ವರ್ಷಗಳ ಬಾಲಕ ಆಗಿದ್ದ. ಸೊ ಇವ್ರು ಅಂದ್ರೆ ಬಲರಾಮ ಯಾವಾಗ್ಲೂ ಕೂಡ ಭಗವಂತನಿಗಿಂತ ಮುಂಚೆನೆ ಆವಿರ್ಭಾವ ಹೊಂದಿ ಭಗವಂತನ ಸೇವೆಗೆ ಬೇಕಾಗಿರಂತ ಎಲ್ಲಾ ಅನುಕೂಲಗಳನ್ನು ಒದಗಿಸ್ತಾರೆ. ಹಾಗೆ ಇಲ್ಲೂ ಕೂಡ ಕಲಿಯುಗದಲ್ಲಿ ಅದೇ ಬಲರಾಮ ದೇವರು ನಮ್ಗೆ ನಿತ್ಯಾನಂದ ಪ್ರಭುವಾಗಿ ಆವಿರ್ಭಾವ ತಗೊಂಡು ಚೈತನ್ಯ ಮಹಾಪ್ರಭುಗಳ ಒಂದು ಆಂದೋಲನದಲ್ಲಿ ಭಾಗವಹಿಸಿ ಚೈತನ್ಯ ಮಹಾಪ್ರಭುಗಳ ನಾಮವನ್ನ ಮನೆ ಮನೆಗೆ ಊರಲ್ಲಿ ಕೂಡ ಹೋಗಿ ಎಲ್ಲರಿಗೂ ಹಂಚುತ್ತಾ ಇದ್ರು. ಸೊ ಅವರ ಅನೇಕ ಗುಣಗಾನಗಳಿದೆ, ಹಾಗೆ ಲೀಲೆಗಳಿದೆ. ಅದನ್ನೆಲ್ಲ ಹೇಳೋದಕ್ಕೆ ಮೋಸ್ಟ್ಲಿ ಟೈಮ್ ಸಾಕಾಗದೇ ಇಲ್ಲ ಅನ್ಕೊಳ್ತೀನಿ, ಒಂದು ದಿನ ಎಲ್ಲ ಕೊಟ್ರು ಕೂಡ. ಸೊ ಹಾಗಾಗಿ ಅವರನ್ನು ತುಂಬಾ ಶಾರ್ಟ್ ಆಗಿ ಸೊ ನಿತ್ಯಾನಂದ ಪ್ರಭುಗಳು ಇದು ಬಲರಾಮನ ಅವತಾರ. ಅದು ಕೂಡ ಈ ಕಲಿಯುಗದಲ್ಲಿ ಭಗವಂತ ಚೈತನ್ಯ ಮಹಾಪ್ರಭುಗಳ ಸೇವೆಗೆ ತಮ್ಮ ಒಂದು ಜೀವನವನ್ನ ಮುಡಿಪಾಗಿಟ್ಟಿದ್ರು. ಸೊ ಅವ್ರಿಗಿಂತನ ಮುಂಚೆನೆ ಬಂದು ಎಲ್ಲಾ ಸೇವೆಯ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ರು. ಅನೇಕ ಲೀಲೆಗಳಿದೆ, ಆದ್ರೆ ತುಂಬಾ ಶಾರ್ಟ್ ಆಗಿ ಹೇಳ್ಬೇಕು ಅಂತಂದ್ರೆ ಬರೀ ಲೀಲೆಗಳನ್ನ ನಾನು ಇಲ್ಲಿ ಗುರ್ತು ಮಾಡ್ತೇನೆ ಅಷ್ಟೇ. ಸೊ ನಮ್ಗೆ ಎಲ್ಲರಿಗೂ ಗೊತ್ತಿರೋ ತರ ತುಂಬಾ ಮಹತ್ವವನ್ನು ಹೊಂದಿರುವಂತ, ತುಂಬಾ ಪ್ರಖ್ಯಾತವಾಗಿರುವಂತ ಲೀಲೆ ಯಾವ್ದು ಅಂತ ಹೇಳಿದ್ರೆ ಜಗಾಯಿ ಮದೈ ಲೀಲೆ ಅಲ್ವಾ. ಸೊ ಗುರುಗಳ ಒಂದು ಕೃಪೆ ಹೇಗಿರುತ್ತೆ, ಮತ್ತೆ ಗುರುಗಳ ಒಂದು ಗುಣಗಳು ಹೇಗಿರುತ್ತೆ ಅಂತ ಹೇಳಿದ್ರೆ ಕೃಪಾಮೂರ್ತಿ ಆಗಿರ್ತಾರೆ ಅಲ್ವಾ. ಸೊ ಯಾಕಂತ ಹೇಳಿದ್ರೆ ಬಲರಾಮ ದೇವರು ಅವರ ಒಂದು ಸೃಷ್ಟಿ ಇಲ್ಲ ಅಂತ ಹೇಳಿದ್ರೆ ನಾವೆಲ್ಲ ಇರ್ತಾನೆ ಇರ್ಲಿಲ್ಲ. ಸೊ ಹಾಗಾಗಿ ಅವರು ಜಗಾಯಿ ಮದಾಯಿ ಲೀಲೆನಲ್ಲಿ ನಾವು ನೋಡಿದಾಗ ಎಷ್ಟು ಕೃಪಾಮೂರ್ತಿ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗತ್ತೆ. ಹಾಗೆ ಪಣಿಹಟ್ಟಿ ಚಿಡಾದಹಿ ಇದು ಒಂದು ದಂಡ ಮಹೋತ್ಸವ. ಈ ಮಹೋತ್ಸವನ ಪ್ರಾರಂಭ ಮಾಡಿದವರು ಕೂಡ ನಿತ್ಯಾನಂದ ಪ್ರಭುಗಳು. ಆಮೇಲೆ ಚೈತನ್ಯ ಮಹಾಪ್ರಭುಗಳನ್ನ ದಾರಿ ತಪ್ಪಿಸಿ ಬೇರೆ ಕಡೆಗೆ ಕರ್ಕೊಂಡೋಗಿ ಅದ್ವೈತಾಚಾರ್ಯರ ಮನೆಗೆ ಹೋಗುವಂತ ಮಾಡಿ, ಸೊ ಅದ್ವೈತಾಚಾರ್ಯರು ತುಂಬಾ ಪ್ರಸಾದಗಳನ್ನ ಅವರು ತಯಾರು ಮಾಡಿ ಭಗವಂತನಿಗೆ ಅರ್ಪಣೆ ಮಾಡ್ತಾರೆ. ಇಂಥ ಒಂದು ಅವಕಾಶವನ್ನ ನಿತ್ಯಾನಂದ ಪ್ರಭುಗಳು ಕಲ್ಪಿಸ್ಕೊಡ್ತಾರೆ. ಹಾಗೆ ಚೈತನ್ಯ ಮಹಾಪ್ರಭುಗಳ ಒಂದು ದಂಡವನ್ನ ಮುರಿದು ನೀರಿಗೆ ಎಸೆದು ಬಿಟ್ಟು ಅವ್ರು ಹೇಳ್ತಾರೆ, ಇದು ಕೂಡ ನಿನ್ಗೆ ಬೇಕಾಗಿಲ್ಲ, ಯಾಕಂದ್ರೆ ನೀನ್ ಸ್ವಯಂ ಭಗವಂತ ಅಂತ ಹೇಳ್ತಾರೆ. ಸೊ ಮತ್ತೆ ನದಿಯ ಗ್ರಾಮದಲ್ಲಿ ಏನ್ ಮಾಡ್ತಾರೆ, ಮನೆಗೆ ಹೋಗಿ ಅವರು ಗೌರಂಗನ ನಾಮವನ್ನ ಜಪಿಸೋ ತರ ಅವ್ರಿಗೆ ಹೇಳ್ತಾ ಇರ್ತಾರೆ. ಸೊ ಇದೊಂದು ಹಾಡನ್ನ ಒಂದು ವಿಡಿಯೋ ಕೂಡ ಮಾಡಿದ್ವಿ ನಮ್ಮ ಗ್ರೂಪ್ ಅಲ್ಲಿ ಅಲ್ವಾ. ಸೊ ನದಿಯ ಗೋದ್ರುಮೆ ನಿತ್ಯಾನಂದ ಮಹಾಜನ ಪತಿಯಾಚೆ. ಸೊ ಈ ಒಂದು ಹಾಡನ್ನ ಕೂಡ ಇದಲ್ಲೇ ಮಾಡಿದ್ವಿ. ಸೊ ಹಾಗಾಗಿ ನಮ್ಗೆ ಗೌರಂಗ ಮಹಾಪ್ರಭುಗಳ ಮತ್ತೆ ನಿತ್ಯಾನಂದ ಪ್ರಭುಗಳ ಬಗ್ಗೆ ಸ್ವಲ್ಪ ಆದ್ರೂ ನಮ್ಗೆ ಎಲ್ಲರಿಗೂ ಗೊತ್ತಿರೋಂತ ಅವಕಾಶಗಳು ಇದೆ. ಮತ್ತೆ ಗುರುವಿನ ಒಂದು ಸ್ಥಾನದಲ್ಲಿದ್ದು ಸದಾ ಭಗವಂತನ ಕೃಪೆಯನ್ನ ಮತ್ತೆ ಸ್ಮರಣೆಯನ್ನ ಮಾಡ್ತಾ ಭಗವಂತನ ಪ್ರೀತಿಯನ್ನ ಮತ್ತೆ ಭಕ್ತಿಯನ್ನ ನಮಗೆಲ್ಲರಿಗೂ ಹಂಚುತ್ತಾ ಇರ್ತಾರೆ. ಮತ್ತೆ ಚೈತನ್ಯ ಮಹಾಪ್ರಭುಗಳ ಒಂದು ಆದೇಶದ ಮೇರೆಗೆ ಅವರು ಮತ್ತೆ ತಮ್ಮ ಏಕಚಕ್ರ ಧಾಮಕ್ಕೆ ಹೋಗಿ ಮದುವೆಯನ್ನ ಮಾಡ್ಕೊಂಡ್ರು. ಸೊ ಜಾನವ ಮಾತಾ ವಸುಧಾ ಮಾತಾ ಜೊತೆಗೆ ಅವರು ಮದುವೆ ಆದ್ರು. ಸೊ ವಸುಧಾ ಮಾತೆ ಬಂದ್ಬಿಟ್ಟು ತುಂಬಾ ದಿನ ಇರ್ಲಿಲ್ಲ, ಅವರು 2 ಮಕ್ಕಳಿದ್ರು. ಸೊ ಅವರು
ತುಂಬಾ ಚೆನ್ನಾಗಿ ಪೋಷಣೆ ಮಾಡಿದ್ರು. ಅವರ ಪೋಷಣೆ ಮಾಡಿದ್ದು ಜಾನವ ಮಾತ. ಅಷ್ಟೇ ಅಲ್ಲ, ಜಾನವ ಮಾತ ಬಗ್ಗೆ ನಮ್ಗೆ ತುಂಬಾ ನಾವು ಕೇಳಿರ್ತೀವಿ. ಯಾಕಂದ್ರೆ ಈ ಪ್ರಚಾರಗಳು ಪ್ರಾರಂಭ ಆಗ್ಬೇಕಂದ್ರೆ, ಬುಕ್ ಡಿಸ್ಟ್ರಿಬ್ಯೂಷನ್, ಬುಕ್ ಪ್ರಿಂಟಿಂಗ್ ಇದೆಲ್ಲ ಆಗ್ಬೇಕು ಅಂತ ಹೇಳಿದ್ರೆ ಈ ಪುಸ್ತಕ ವಿತರಣೆಗಳ ಎಲ್ಲ ಒಂದು ಒಂದು ಸೇವೆಯನ್ನ ಜಾನವ ಮಾತನೇ ಪ್ರಾರಂಭ ಮಾಡಿದ್ದು. ಸೊ ಹೀಗಾಗಿ ಅನೇಕ ಅನೇಕ ಲೀಲೆಗಳಲ್ಲಿ ನಾವು ನಿತ್ಯಾನಂದ ಪ್ರಭುಗಳ ಕರುಣೆಯನ್ನ ನೋಡ್ಬೋದು. ಸೊ ಹಾಗೆ ನಾವು ಏನು ಎಷ್ಟೋ ಆಚಾರ್ಯರು, ಗೋಸ್ವಾಮಿಗಳು ಎಲ್ಲರೂ ಕೂಡ ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಹೇಗೆ ಹೊಗಳಿ ಹಾಡ್ತಾ ಹಾಡುಗಳನ್ನ ಬರ್ದಿದ್ದಾರೋ ಹಾಗೆ ನಿತ್ಯಾನಂದ ಪ್ರಭುಗಳ ಬಗ್ಗೆ ಕೂಡ ಬರ್ದಿದ್ದಾರೆ. ನಾವ್ ಈಗ ತಾನೇ ಒಂದು ಹಾಡನ್ನ ಕೇಳಿದ್ವಿ. ಹಾಗೆ ನದಿಯ ಗೋದ್ರುಮ ಅದನ್ನು ಕೂಡ ಕೇಳಿದ್ವಿ. ಧನಮೋರ, ನಿತ್ಯಾನಂದ, ಪ್ರಾಣಮೋರ, ಗೌರಚಂದ್ರ, ತುಂಬಾ ಹಾಡುಗಳಿದೆ. ಸೊ ಹಾಗಾಗಿ ನಿತ್ಯಾನಂದ ಪ್ರಭುಗಳ ಬಗ್ಗೆ ನಾವು ಮೆಡಿಟೇಟ್ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ಇಂಥ ಒಂದು ಭಕ್ತರು ಬರೆದಂತ ಕವಿತೆಗಳನ್ನ ನಾವು ಓದ್ಬೋದು. ಹಾಗೆ ಕಡೆಯದಾಗಿ ನಮ್ಮ ನಿತ್ಯಾನಂದ ಪ್ರಭುಗಳು ಇಲ್ಲಿನ ಲೀಲೆಗಳನ್ನ ಮುಗಿಸಿ ಬಂಕಿಂಗ್ ರಾಯ್ ಅನ್ನೋ ಒಂದು ವಿಗ್ರಹದ ಒಳಗಡೆ ಅವರು ಅಂತರ್ಧಾನರಾದ್ರು. ಸೊ ಇಷ್ಟು ಹೇಳ್ತಾ ನಿತ್ಯಾನಂದ ಪ್ರಭುಗಳ ಬಗ್ಗೆ ಹೇಳೋದಕ್ಕೆ ಅವಕಾಶ ಇವತ್ತು ನಾನು ಉಪಯೋಗಿಸ್ಕೊಂಡಿದ್ದಕ್ಕೆ ಮತ್ತೆ ನೀವೆಲ್ಲರೂ ನನಗೆ ಅವಕಾಶ ನೀಡಿದ್ದಕ್ಕೆ ನಿಮ್ಗೆಲ್ಲರಿಗೂ ಅನಂತ ಧನ್ಯವಾದಗಳು. ಸೊ ಈಗ ನಾವು ನಮ್ಮ ಶ್ರೀಮದ್ ಭಾಗವತಂನ ಕ್ಲಾಸ್ ಅನ್ನ ಪ್ರಾರಂಭ ಮಾಡೋಣ. ಸೊ ಇವತ್ತಿನ ನಮ್ಮ ಶ್ಲೋಕ 1ನೇ ಅಧ್ಯಾಯ, ಸಾರಿ 1ನೇ ಸ್ಕಂದ, ಅಧ್ಯಾಯ 15, ಶ್ಲೋಕ 11. ಸೊ ಎಲ್ಲರೂ ಓಪನ್ ಮಾಡಿ ಇಟ್ಕೊಳ್ಳಿ ನಿಮ್ಮ ಹತ್ರ ಇದ್ರೆ ಇದರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ನಾರಾಯಣ ನಮಸ್ಕಾರ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿ ಭವತಿ ನೈಷ್ಟಿಕೀ. ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ನಮಃ ಪಂಕಜನಾಭಾಯ ನಮಃ ಪಂಕಜ ಮಾಲಿನೇ ನಮಃ ಪಂಕಜ ನೇತ್ರಾಯ ನಮಸ್ತೆ ಪಂಕಜಾಂಗ್ರಿಯೇ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಂಗಿ ರಾಧೆ ವೃಂದಾವನೇಶ್ವರಿ ಋಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರಿ ಹರೇ, ಹರಿ ರಾಮ 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 ಹರೇ ಹರೇ. ಓಕೆ, ಸ್ವಲ್ಪನೇ ಸಮಯ ಇದೆ. ಸೊ ಅಷ್ಟರಲ್ಲಿ ನಾವು ಭಾಗವತಂನ ಕೆಲವು ಇಂಪಾರ್ಟೆಂಟ್ ಮುಖ್ಯ ಪಾಯಿಂಟ್ಸ್ ಗಳನ್ನ ಕೂಡ ನಾವು ನೋಡೋಣ. ಇವತ್ತಿನ ಶ್ಲೋಕ ಸ್ಕಂದ 1, ಅಧ್ಯಾಯ 15, ಶ್ಲೋಕ ನಂಬರ್ 11. यो नो जुगोप वन एत्य दुरंत कृच्छ्रात् दुर्वाससोरिरतिताद् यथा युताग्रभुग्यः शाकान्नशिष्टमुपयुज्य यतस्त्रिलोकीं तृप्ता ममं सलिले विनिमग्नसङ्गः. यो नो जुगोपवन एत्य दुरन्तकृच्छ्रात् दुर्वाससोरिरचितात् युतुग्रभुग्यः शाकान्नशिष्टमुपयुज्य यतस्त्रिलोकीं तृप्ता ममं सलिले विनिमग्नसङ्गः. ಸೊ ಅನುವಾದ. ವನವಾಸ ಕಾಲದಲ್ಲಿ ನಮ್ಮನ್ನು ಕಷ್ಟಕ್ಕೆ ಸಿಲುಕಿಸಲು ವೈರಿಗಳು ಹೂಡಿದ ಕುತಂತ್ರದಂತೆ ದುರ್ವಾಸ ಮುನಿಯು ತಮ್ಮ 10,000 ಶಿಷ್ಯರೊಂದಿಗೆ ಭೋಜನಕ್ಕೆ ಬರಲು ಕೃಷ್ಣನು ಪಾತ್ರೆಗೆ ಅಂಟಿಕೊಂಡಿದ್ದ ಶೇಷಾನ್ನವನ್ನ ಸೇವಿಸಿ ತಮ್ಮನ್ನು ಕಾಪಾಡಿದನು. ಇದರಿಂದ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದ ಮುನಿಗಳೆಲ್ಲರೂ ಹೊಟ್ಟೆ ತುಂಬಾ ಊಟ ಮಾಡಿದ ಅನುಭವ ಪಡೆದರು. ಮುನಿಗಳ ಜೊತೆಗೆ 3 ಲೋಕಗಳು ತೃಪ್ತಿ ಹೊಂದಿದವು. ಹರೇ ಕೃಷ್ಣ. ಸೊ ಭಾವಾರ್ಥ ಒಂದು ಪ್ಯಾರ ಓದ್ತೀನಿ, ಯಾಕಂತ ಹೇಳಿದ್ರೆ ಸಮಯ ಕಡಿಮೆ ಇದೆ. ದುರ್ವಾಸ ಮುನಿಗಳು. ಸೊ ದುರ್ವಾಸ ಮುನಿ ಒಬ್ಬ ಸಮರ್ಥ ಬ್ರಾಹ್ಮಣ ತಪಸ್ವಿ. ಅಷ್ಟೇ ಅಲ್ಲ, ಧರ್ಮ ತತ್ವಗಳನ್ನ ವ್ರತದಂತೆ ಅತ್ಯಂತ ಕಟ್ಟುನಿಟ್ಟಾಗಿ ಪಾಲಿಸಿದ್ದವರು. ಅವರಿಗೆ ಸಂಬಂಧಿಸಿದಂತ ಅನೇಕ ಇತಿಹಾಸಗಳು, ಘಟನೆಗಳು ಇಲ್ಲಿ ಉಲ್ಲೇಖ ಆಗಿದೆ. ಈ ತಪಸ್ವಿಯನ್ನು ಭಗವಾನ್ ಶಿವನಂತೆಯೇ ಅತಿ ಸುಲಭವಾಗಿ ತೃಪ್ತಿಪಡಿಸಬಹುದಾಗಿತ್ತು. ಅಷ್ಟೇ ಸುಲಭವಾಗಿ ಅವರು ಕ್ಷುದ್ರರಾಗುವಂತೆ ಮಾಡಬಹುದಾಗಿತ್ತು. ಸಂತುಷ್ಟರಾದಾಗ ತಮ್ಮ ಸೇವೆ ಮಾಡಿದವರಿಗೆ ಬೇಕಾದ ಹಾಗೆ ಒಳ್ಳೇದು ಮಾಡ್ತಾರೆ, ಹಾಗೆ ಅಸಂತುಷ್ಟರಾದಾಗ ಅಷ್ಟೇ ಮಟ್ಟಿಗೆ ಹಾನಿಯನ್ನುಂಟು ಮಾಡುತ್ತಿದ್ದರು. ಕುಮಾರಿ ಕುಂತಿಯ ಇನ್ನು ತಂದೆಯ ಮನೆಯಲ್ಲಿದ್ದಾಗ ಅಲ್ಲಿಗೆ ಬರುತ್ತಿದ್ದ ಬ್ರಾಹ್ಮಣರಿಗೆ ವಿಶೇಷವಾದ ಅಕ್ಕರೆಯಿಂದ ಸೇವೆ ಸಲ್ಲಿಸುತ್ತಿದ್ದಳು. ಹಾಗೆ ಒಮ್ಮೆ ಸತ್ಕೃತರಾದ ದುರ್ವಾಸ ಮುನಿಯು ಅವಳ ಸದ್ವರ್ತನೆ, ಸೇವಾ ಭಾವಗಳನ್ನು ಮೆಚ್ಚಿ ತನಗಿಷ್ಟ ಬಂದ ದೇವತೆಯನ್ನು ಆಹ್ವಾನಿಸುವ ವರವನ್ನು ಕುಂತಿಗೆ ಕೊಟ್ಟರು. ಅವರು ಪರಶಿವನ
ಅಂಶಾವತಾರವೇ ಎಂದು ಭಾವಿಸಲಾಗಿದೆ. ಸುಲ್ವ ತೃಪ್ತರು, ಸುಲ್ವ ಕೋಪಿಯೂ ಆಗಿದ್ದವರು, ಪರಮೇಶ್ವರನ ಮಹಾಭಕ್ತರು. ಶಿವನ ಆದೇಶದಂತೆ ಶ್ವೇತಕೇತು ಮಹಾರಾಜನು ಮಾಡಿದ 100 ವರ್ಷಗಳ ಮಹಾಯಾಗದ ಅಧ್ವರ್ಯುವಾದರು. ಆಗಾಗ ಅವರು ದೇವೇಂದ್ರನ ಸಭೆಗೂ ಹೋಗಿ ಬರುತ್ತಿದ್ದರು. ತಮಗಿದ್ದ ಯೋಗ ಬಲದಿಂದ ಅವರು ಸುಲಭವಾಗಿ ಆಕಾಶದಲ್ಲಿ ಸಂಚರಿಸಬಲ್ಲವರಾಗಿದ್ದರು. ಗಗನ ಸಂಚಾರಿಯಾಗಿ ಅವರು ಭೌತಾಕಾಶದಿಂದ ಆಚೆಗೆ ವೈಕುಂಠದವರೆಗೂ ಹೋಗಿ ಬರುತ್ತಿದ್ದರು. ಒಮ್ಮೆ ಭೂಲೋಕದ ಚಕ್ರವರ್ತಿಯು ಭಕ್ತ ಶಿರೋಮಣಿಯಾಗಿದ್ದ ಅಂಬರೀಷನೊಡನೆ ಜಗಳವಾಗಿದ್ದಾಗ ಒಂದೇ ವರ್ಷದಲ್ಲಿ ಅತಿ ದೀರ್ಘ ಪ್ರಯಾಣವನ್ನು ದುರ್ವಾಸರು ಕೈಗೊಂಡಿದ್ದರು. ಹರೇ ಕೃಷ್ಣ. ಸೊ ತುಂಬಾ ದೊಡ್ಡದಾಗಿದೆ ಪರ್ಪಟ್, ಅದಕ್ಕೆ ಇಲ್ಲಿಗೆ ನಾನು ನಿಲ್ಲಿಸ್ತೀನಿ. ಸೊ ಈ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ನೋಡೋಣ. ವಿಷ್ಣು ಪಾದಾಯ ಕೃಷ್ಣ ಪ್ರೇಷ್ಠ ಗೋದರಿ ಶ್ರೀಮತಿ ಜಪತಾಕ ಸ್ವಾಮಿ ನಿತ್ಯನಾಮನೆ ಆಚಾರ್ಯ ಪಾದಾಯ ಮುಕ್ತಾಯ ನಗರ ಗ್ರಾಪ್ತಾಳನೆ ಓಂ ವಿಷ್ಣು ಪಾದಾಯ ಕೃಷ್ಣ ಪ್ರೇಷ್ಠ ಗೋದರಿ ಶ್ರೀಮತಿ ಭಕ್ತಿವೇದಾಂತ ಸ್ವಾಮಿ ನಿತ್ಯನಾಮನೆ ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಣಿ ನಿರ್ವಿಶೇಷ ಶೂನ್ಯತೆ ಪಾಶ್ಚಾತ್ಯ ದೇಶಿತಾರಣಿ ಕರೋತಿ ವಾಚನ ಪಂಗೋಲಂ ಕಾಯಿತೆ ಗಿರಿಮಿಯ ಕಪದ ಶ್ರೀ ಗುರು ನಾರಾಯಣ ಹರೇ ಕೃಷ್ಣ. ಇವತ್ತಿನ ಒಂದು ಕತೆ ಏನಿದೆ ಎಲ್ಲರಿಗೂ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಯಾಕಂತ ಹೇಳಿದ್ರೆ ಇದನ್ನ ಸುಮಾರು ಸಲ ಎಲ್ಲರೂ ಕೂಡ ನಾವು ಚರ್ಚೆ ಮಾಡಿರ್ತೀವಿ. ಸೊ ಈ ಶ್ಲೋಕದಲ್ಲಿ ಅರ್ಜುನ ಬಂದ್ಬಿಟ್ಟು ಹೇಳ್ತಾ ಇದ್ದಾರೆ ಭಗವಂತನ ಒಂದು ಲೀಲೆಗಳನ್ನ, ಭಗವಂತನ ಕೃಪೆಯನ್ನ ಎಷ್ಟೆಲ್ಲಾ ನಾವು ಪಡ್ಕೊಂಡಿದೀವಿ ಅಂತ ಹೇಳ್ಬಿಟ್ಟು ಅವರು ಸ್ಮರಣೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಈ ಒಂದು ಭಾಗದಲ್ಲಿ ಯಾವ್ದರ ಒಂದು ಲೀಲೆಯ ಸ್ಮರಣೆ ಆಗ್ತಾ ಇದೆ ಅಂದ್ರೆ ವನವಾಸದಲ್ಲಿ ಇದ್ದಾಗ ಹೇಗೆ ದುರ್ವಾಸ ಮುನಿಗಳು ಅವರ ಒಂದು ಕುಟೀರಕ್ಕೆ ಭೇಟಿ ಮಾಡಿದಾಗ ಏನಾಯ್ತು ಅನ್ನೋ ಒಂದು ಸನ್ನಿವೇಶಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ನಮ್ಗೆ ಎಲ್ಲರಿಗೂ ದುರ್ವಾಸ ಮುನಿಗಳ ಬಗ್ಗೆ ಗೊತ್ತು. ಏಕಂತ ಹೇಳಿದ್ರೆ ಅವರು ಏನಕ್ಕೆ ತುಂಬಾ ಪ್ರಖ್ಯಾತರಾಗಿದ್ದಾರೆ, ಅವರ ಕೋಪಕ್ಕೆ ಪ್ರಖ್ಯಾತರಾಗಿದ್ದಾರೆ. ಸೊ ಅವ್ರ ಕೋಪ ಬಂದಾಗ ಎಲ್ಲರಿಗೂ ಶಾಪ ಕೊಟ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಭಯ ಇದ್ದೇ ಇರುತ್ತೆ. ಆದ್ರೆ ಇಂಥ ದುರ್ವಾಸ ಮುನಿಗಳು ಯಾರು? ಸೊ ಇವ್ರು ಬಂದ್ಬಿಟ್ಟು ಅತ್ರಿ ಮಹರ್ಷಿ ಮತ್ತು ಅನಸೂಯ ಮಾತೆಯ ಒಬ್ಬ ಮಗ. ಸೊ ಇವರ ಜೊತೆಗೆ ಚಂದ್ರ ಮತ್ತೆ ದತ್ತಾತ್ರೇಯ ಇವರಿಬ್ಬರು ಕೂಡ ಅವರ ಜೊತೆಗೆ ಹುಟ್ಟಿರೋರು. ಸೊ ಅತ್ರಿ ಮಹರ್ಷಿ ಮತ್ತೆ ಅನಸೂಯ ಮಾತಾ ಭಗವಂತನ ಒಂದು ದರ್ಶನಕ್ಕೋಸ್ಕರ ಎಷ್ಟೊಂದು ಕಠಿಣವಾದ ತಪಸ್ಸುಗಳನ್ನ ಮಾಡಿದ್ರು ಅಂತ ಹೇಳಿದ್ರೆ ತ್ರಿಮೂರ್ತಿಗಳು ಕೂಡ ತುಂಬಾ ಸಂತುಷ್ಟರಾಗಿ ಅವ್ರ ಮುಂದೆ ಪ್ರತ್ಯಕ್ಷರಾಗ್ತಾರೆ. ಆಗ ಅತ್ರಿ ಮಹರ್ಷಿಗಳು ಒಂಟಿ ಕಾಲಲ್ಲಿ ಅವರು ತಪಸ್ಸನ್ನ ಮಾಡ್ತಾ ಇರ್ತಾರೆ. ಈ 3 ಜನನ ನೋಡಿದಾಗ ಆ ಸಂತೋಷದಲ್ಲಿ ಯಾರು ಭಗವಂತ ಯಾರನ್ನ ನಾವು ಫಸ್ಟ್ ಹೊಗಳ್ಬೇಕು, ಯಾರಿಗೆ ಮೊದಲು ನಮಸ್ಕಾರ ಮಾಡ್ಬೇಕು ಅಂತ ಗೊತ್ತೇ ಆಗೋದಿಲ್ವಂತೆ ಅವ್ರಿಗೆ. ಸೊ ಆದ್ರೆ ಎಷ್ಟು ಅವ್ರು ಶಾಕ್ ಆಗೋಗ್ಬಿಟ್ಟಿರ್ತಾರೆ ಅಂತ ಹೇಳಿದ್ರೆ ಭಗವಂತನ ಅದು ತ್ರಿಮೂರ್ತಿಗಳ ಒಂದು ದರ್ಶನ ಮಾಡಿ ಆ ಒಂಟಿ ಕಾಲಲ್ಲೂ ಕುಂಟುಕೊಂಡು ಓಡಿ ಹೋಗ್ತಾ ಸಾಷ್ಟಾಂಗ ನಮಸ್ಕಾರವನ್ನ ಮಾಡ್ತಾರಂತೆ. ಸೊ ಗಂಡ ಹೆಂಡತಿ ಇಬ್ರು ಇಂತ ಒಳ್ಳೆ ತಪಸ್ಸನ್ನ ಮಾಡ್ತಾ ಒಳ್ಳೆ ಗುಣಗಳನ್ನ ಹೊಂದಿರೋದ್ರಿಂದ ಆ ತ್ರಿಮೂರ್ತಿಗಳು ಕೇಳ್ತಾರಂತೆ ನಿಮ್ಗೆ ಏನ್ ಬೇಕು ಕೇಳ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಅವ್ರು ಹೇಳ್ತಾರಂತೆ ನೀವು ನಮ್ಮ ಪುತ್ರರಾಗ್ಬೇಕು ಅಂತ ಕೇಳ್ಕೊಳ್ತಾರೆ. ಸೊ ಯಶೋದಮ್ಮ ಹೇಗೆ ಕೃಷ್ಣನ ಒಂದು ಮಗುವಿನ ಒಂದು ಲೀಲೆಗಳನ್ನು ನೋಡಿ ಆನಂದಿಸಿದ್ರು, ಹಾಗೆ ಅತ್ರಿ ಮಹರ್ಷಿ ಅನಸೂಯ ಮಾತಾ ಕೂಡ ಸೊ ಈ ತ್ರಿಮೂರ್ತಿಗಳನ್ನ ಮಗುವನ್ನಾಗಿ ಪಡ್ಕೊಂಡು ಅವರ ಜೀವನವನ್ನ ಒಂದು ಜನ್ಮವನ್ನ ಸಾರ್ಥಕ ಮಾಡ್ಕೊಂಡ್ರು. ಸೊ ದುರ್ವಾಸ ಮುನಿಗಳು ಶಿವನ ಒಂದು ಅಂಶನೇ ಆಗಿರೋದ್ರಿಂದ ಸೊ ಬ್ರಹ್ಮ ಶಿವ ಮತ್ತೆ ಮಹೇಶ್ವರ ಈ 3 ಜನ ಕೂಡ ಹೇಗೆ ಆವಿರ್ಭಾವ ಆಗ್ತಾರೆ ಅಂತ ಹೇಳಿದ್ರೆ ದುರ್ವಾಸ ಮುನಿಗಳಾಗಿ, ಚಂದ್ರನಾಗಿ, ಹಾಗೆ ದತ್ತಾತ್ರೇಯನಾಗಿ. ದತ್ತಾತ್ರೇಯರು ಬೇರೆ ಯಾರು ಇಲ್ಲ, ವಿಷ್ಣುವಿನ ಇನ್ನೊಂದು ಅವತಾರನೆ ಅಂತ ಹೇಳಿದ್ದಾರೆ. ಸೊ ಈ ತರ ದುರ್ವಾಸ ಮುನಿಗಳ ಬಗ್ಗೆ ನಾವು ಎಷ್ಟೋ ಕಥೆಗಳಲ್ಲಿ ನಾವು ಕೇಳಿದೀವಿ ಅಲ್ವಾ. ಸೊ ಇವರು ಒಂದ್ಸಲ ಏನ್ ಮಾಡ್ತಾರೆ, ಪಾಂಡವರು ವನವಾಸದಲ್ಲಿದ್ದಾಗ ಕೌರವರ ಒಂದು ಸೇವೆಯನ್ನ ಸ್ವೀಕಾರ ಮಾಡೋದಕ್ಕೆ ಅವರು ಹೋಗ್ತಾ 10,000 ಶಿಷ್ಯಂದ್ರ ಜೊತೆಗೆ ಬರ್ತಾರೆ. ಸೊ ಕೌರವರ ಒಂದು ರಾಜನಾಗಿರುವಂತಹ ಯುವರಾಜನಾಗಿದ್ದಂತಹ ನಮ್ಮ ದುರ್ಯೋಧನ ಏನ್ ಮಾಡ್ತಾರೆ, ತುಂಬಾ ಪ್ರೀತಿಯಿಂದ ಅವರನ್ನ ಸ್ವಾಗತ ಸತ್ಕಾರಗಳನ್ನ ಮಾಡ್ತಾರೆ. ಅವ್ರಿಗೆ ತುಂಬಾ ತೃಪ್ತಿ ಆಗೋಷ್ಟು ಎಲ್ಲ ಸೇವೆಗಳನ್ನ ಮಾಡ್ತಾರೆ. ಸೊ ಎಲ್ಲ ಮಾಡಿದ್ಮೇಲೆ ಋಷಿಗಳು ತುಂಬಾ ಸಂತುಷ್ಟರಾಗಿ ಅವ್ರು ಕೇಳ್ತಾರೆ, ದುರ್ಯೋಧನೆ ನಿನ್ಗೆ ಏನ್ ಬೇಕು ಕೇಳ್ಕೊ ಅಂತ ಕೇಳ್ತಾರೆ. ಸೊ ಅದ್ರ ದುರ್ಯೋಧನ ಏನ್ ಮಾಡ್ತಾರೆ, ಮೂರ್ಖದ ಒಂದು ಕೆಲಸ ಮಾಡ್ಬಿಡ್ತಾರೆ. ನೋಡಿ ಭಗವಂತನ ಭಕ್ತರಾಗಿರ್ಲಿ, ಸೊ ಕಲ್ಪತರು ಇವರೆಲ್ಲ ಕಲ್ಪತರುಗಳಿದ್ದ ಹಾಗೆ ಅಲ್ವಾ, ವಾಂಚ ಕಲ್ಪತರು ಅಂತ ಹೇಳ್ತೀವಿ ನಾವು. ಸೊ ಏನ್ ಕೇಳಿದ್ರು ಕೂಡ ಕೊಟ್ಟು ಬಿಡ್ತಾರೆ. ಆದ್ರೆ ದುರ್ಯೋಧನ ಏನ್ ಮಾಡ್ದ, ಅದನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಳಲ್ಲ. ನಮ್ ತರನೇ ಮೂರ್ಖತ್ವವನ್ನ ತೋರಿಸ್ಬಿಟ್ರು. ಏನ್ ಮಾಡಿದ್ರು, ಭಗವಂತನ ಭಕ್ತಿ ಕೇಳ್ಬೋದಾಗಿತ್ತು, ಅಷ್ಟೈಶ್ವರ್ಯಗಳನ್ನ ಕೇಳ್ಬೋದಾಗಿತ್ತು, 3 ಲೋಕಗಳನ್ನ ಕೇಳ್ಬೋದಾಗಿತ್ತು. ಆದ್ರೆ ಏನ್ ಮಾಡಿದ್ರು, ಅಸೂಯೆಯ ಒಂದು ಕಾರಣದಿಂದ ಏನ್ ಮಾಡ್ತಾರೆ, ನನಗೇನು ಮಾಡ್ಬೇಡಿ, ಆದ್ರೆ ನೀವು ನನ್ನ ದಾಯಾದಿ ಪಾಂಡವರನ್ನ ಹೋಗಿ ಭೇಟಿ ಮಾಡಿ. ಅದು ಕೂಡ ಯಾವಾಗ, ಸಂಜೆ ಆದ್ಮೇಲೆ
ಅದು ಕೂಡ ಯಾವಾಗ ದ್ರೌಪದಿ ಮಾತೆ ಊಟ ಮಾಡಿದ್ಮೇಲೆ ನೀವು ಅವ್ರ ಮನೆಗೆ ಭೇಟಿ ಕೊಡ್ಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಅವನಿಗೆ ಗೊತ್ತು ದುರ್ವಾಸ ಮುನಿಗಳು ಎಷ್ಟು ಕೋಪಿಷ್ಠರು ಅಂತ ಹೇಳ್ಬಿಟ್ಟು, ಅವರು ಸಂತುಷ್ಟರಾಗಿಲ್ಲ ಅಂತ ಹೇಳಿದ್ರೆ ಅಷ್ಟೇ ವೇಗವಾಗಿ ಶಾಪವನ್ನ ಕೊಟ್ಬಿಡ್ತಾರೆ. ಹಾಗಾಗಿ ಸತ್ಕಾರಗಳನ್ನ ತಾನು ಮಾಡಿ ಅವರು ಕೋಪವನ್ನೇನಾದ್ರೂ ಇದ್ರೆ ಪಾಂಡವರ ಮೇಲೆ ತೋರಿಸ್ಲಿ ಅಂತ ಹೇಳ್ಬಿಟ್ಟು ಈ ಒಂದು ಅಸೂಯೆಯ ಭಾವದಿಂದ ಅಲ್ಲಿಗೆ ಕಳಿಸ್ಕೊಟ್ಬಿಡ್ತಾರೆ. ಅವರು ಈ ಅಸೂಯೆ ತೋರಿಸದೆ ಇದ್ದಿದ್ರೆ ಖಂಡಿತವಾಗ್ಲೂ ಕೂಡ ದುರ್ಯೋಧನನಿಗೆ ಎಂಥ ಒಳ್ಳೆ ರಾಶಿ ಅಂತ ಹೇಳಿದ್ರೆ ಏನು ಕೊಟ್ರೆ ಅದು 100 ಪಟ್ಟು 1000 ಪಟ್ಟು ಹೆಚ್ಚೆಚ್ಚಾಗಿ ಬಂದ್ಬಿಡುತ್ತೆ. ಏನು ಒಳ್ಳೇದು ಮಾಡಿದ್ರೆ ಅದೆಲ್ಲ ಆತನಿಗೆ ಇನ್ನು ತುಂಬಾ ಹೆಚ್ಚೆಚ್ಚು ಒಳ್ಳೇದಾಗತ್ತೆ. ಆದ್ರೆ ಅವನು ಯಾವಾಗ್ಲೂ ಕೂಡ ಒಳ್ಳೆ ಗುಣಗಳನ್ನ ಪ್ರಕಟ ಮಾಡಿಸ್ಕೊಳ್ಳೇ ಇಲ್ಲ. ಸೊ ಅದನ್ನ ಕಲಿಯಲೂ ಇಲ್ಲ, ಅದನ್ನ ತೋರಿಸ್ಲೂ ಇಲ್ಲ, ಆ ರೀತಿ ಮಾಡ್ಬಿಟ್ಟ. ಸೊ ಈ ಒಂದು ಸದಾವಕಾಶವನ್ನ ನಾವು ಕಳೆದ್ಕೊಂಡ್ಬಿಟ್ಟ ಅಲ್ವಾ. ಜನ್ಮ ಮೃತ್ಯು ಜರಾವ್ಯಾಧಿ ಅನ್ನೋದು ದೊಡ್ಡ ದೊಡ್ಡ ಸಂಕಷ್ಟ. ಆ ಸಂಕಷ್ಟದಿಂದ ಜನ್ಮ ಮೃತ್ಯು ಜರವ್ಯಾಧಿಯಿಂದ ಹೊರಗಡೆ ಬರೋಂತ ಅವಕಾಶ ಇತ್ತು, ಆದ್ರೂ ಕೂಡ ಉಪಯೋಗಿಸ್ಕೊಳ್ಳಿಲ್ಲ. ಸೊ ನಾವು ಅಷ್ಟೇ, ನಮ್ಮ ಜೀವನ ನಮ್ಗೆ ಎಷ್ಟು ಒಳ್ಳೆ ಅವಕಾಶಗಳನ್ನ ಕೊಟ್ಟಿದೆ, ಆದ್ರೂ ಕೂಡ ನಾವು ಎಷ್ಟು ಸಲ ಉಪಯೋಗಿಸ್ಕೊಳ್ಳೋದೇ ಇಲ್ಲ. ಅದರ ಒಂದು ಮಹತ್ವ ಕೂಡ ನಮ್ಗೆ ತಿಳ್ಕೊಳ್ಳೋದೇ ಇಲ್ಲ. ನಾವು ಏನ್ ಮಾಡ್ತೀವಿ, ಅದನ್ನ ಸುಮ್ನೆ ಪೋಲು ಆಗೋ ತರ ಬಿಟ್ಬಿಡ್ತೀವಿ. ನಮ್ಮ ದುರ್ಯೋಧನ ಕೂಡ ಹಾಗೆ ಮಾಡ್ಬಿಟ್ರು. ಏನ್ ಮಾಡಿದ್ರು, ದುರ್ಯೋಧನ ನೀವು ಪಾಂಡವರ ಹತ್ರ ಹೋಗಿ ಅಂತ ಹೇಳ್ಬಿಟ್ರು. ಸೊ ಹಾಗಾಗಿ ಸಂತುಷ್ಟರಾದಂತ ದುರ್ವಾಸ ಮುನಿಗಳು ಪಾಂಡವರು ವನವಾಸದಲ್ಲಿ ಇದ್ದಾಗ ಕಾಡಿಗೆ ಹೋಗ್ತಾರೆ. ಅದು ಕೂಡ ಹೇಗ್ ಹೋಗ್ತಾರೆ, 10,000 ತನ್ನ ಶಿಷ್ಯಂದ್ರ ಜೊತೆಗೆ ಹೋಗ್ತಾರೆ. ಯಾವಾಗ ಯುಧಿಷ್ಠಿರ ಮಹಾರಾಜರನ್ನ ಭೇಟಿ ಆಗ್ತಾರೆ, ನಾವು ಊಟಕ್ಕೆ ಬಂದಿದ್ದೀವಿ, ನಮ್ಗೆ ಅತಿಥಿ ಸತ್ಕಾರ ಮಾಡು ಅಂತ ಹೇಳ್ತಾರೆ. ಸೊ ಆಗ ಯುಧಿಷ್ಠಿರ ಮಹಾರಾಜನಿಗೆ ಮೈಯೆಲ್ಲ ಕಂಪನ ಸ್ಟಾರ್ಟ್ ಆಗುತ್ತೆ. ಏನಕ್ಕೆ, ಅವ್ರು ಬಂದಿರೋದು ಸಂಜೆ ಆದ್ಮೇಲೆ. ಅಲ್ಲಿಗೆ ದ್ರೌಪದಿ ಮಾತೆ ಊಟ ಮಾಡ್ಬಿಟ್ಟಿರ್ತಾರೆ. ಅವರಲ್ಲಿ ಒಂದು ಅಕ್ಷಯ ಪಾತ್ರೆ ಇರುತ್ತೆ, ಸೂರ್ಯ ಭಗವಂತನಿಂದ ಪಡ್ಕೊಂಡಿರ್ತಾರೆ. ಸೊ ಹಾಗಾಗಿ ಅವ್ರಿಗೆ ಎಷ್ಟೇ ಜನ ಬಂದ್ರು ಎಲ್ಲಾರ್ಗುನು ಊಟಗಳ ಒಂದು ಆಯೋಜನೆ ಮಾಡುವಷ್ಟು ಶಕ್ತಿ ಅವ್ರಿಗೆ ಇರ್ತಾ ಇತ್ತು. ಯಾಕಂದ್ರೆ ಆ ಒಂದು ಅಕ್ಷಯ ಪಾತ್ರೆ ಕೊಡ್ತಾ ಇತ್ತು. ಆದ್ರೆ ಅದ್ರಲ್ಲಿ ಕಂಡೀಷನ್ ಏನಂತ ಹೇಳಿದ್ರೆ, ಯಾವಾಗ ದ್ರೌಪದಿ ಮಾತಾ ಮತ್ತೆ ಯುಧಿಷ್ಠಿರ ಮಹಾರಾಜ ಊಟ ಮಾಡ್ಬಿಡ್ತಾರೆ, ಅದಾದ್ಮೇಲೆ ಅದು ಏನೂ ಕೊಡೋದಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಏನ್ ಮಾಡ್ಬೇಕು, ಯುಧಿಷ್ಠಿರ ಮಹಾರಾಜನ ರಾಜ ಆಗಿರೋದ್ರಿಂದ ಅತಿಥಿ ಸತ್ಕಾರ ಮಾಡ್ಲೇಬೇಕು. ಅದ್ರಲ್ಲೂ ಕೂಡ ಋಷಿ ಮುನಿಗಳ ಸೇವೆನಲ್ಲಿ ಯಾವಾಗ್ಲೂ ನಿಮಗ್ನರಾಗಿರ್ಬೇಕು. ಈಗ ಅವ್ರಿಗೆ ತುಂಬಾ ಭಯ ಬಂದ್ಬಿಡುತ್ತೆ. ಓಡೋಗಿ ನೋಡ್ತಾರೆ, ದ್ರೌಪದಿ ಮತ್ತೆ ಊಟ ಮುಗಿಸ್ಬಿಟ್ಟಿರ್ತಾರೆ, ಆ ಅಕ್ಷಯ ಪಾತ್ರನ ತೊಳೆದು ಕೂಡ ಬಾರ್ಲ್ ಹಾಕ್ಬಿಟ್ಟಿರ್ತಾರೆ. ಸೊ ಏನ್ ಮಾಡೋದು. ಹಾಗಾಗಿ ಯುಧಿಷ್ಠಿರ ಮಹಾರಾಜ್ ಹೇಳ್ತಾರೆ, ನನ್ಗೆ ಗೊತ್ತಿಲ್ಲ, ನಾನು ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಅಂತ ಯಾರ ಹತ್ರ ಹೋಗಿ ಹೇಳ್ತಾರೆ, ದ್ರೌಪದಿ ಮಾತಾ ಹತ್ರ ಹೋಗಿ ಹೇಳ್ತಾರೆ. ಆಗ ಯಾಕೆ ದ್ರೌಪದಿ ಮಾತಾ ಅವ್ರಿಗಿಂತ ಅತಿ ಉತ್ತಮವಾದ ಭಕ್ತೆ. ಯಾರ ಭಕ್ತೆ, ಕೃಷ್ಣನ ಭಕ್ತೆ. ಸೊ ಭಕ್ತರು ತುಂಬಾ ಚತುರರಾಗಿರ್ತಾರೆ. ಭಕ್ತರು ಯಾವಾಗ್ಲೂ ಭಗವಂತನ ಮೇಲೆ ಆಧಾರ ಹೊಂದಿರ್ತಾರೆ. ಸೊ ಭಗವಂತನ ಶರಣಾಗತಿಯಲ್ಲಿರ್ತಾರೆ. ಸೊ ಅವ್ರ ಹತ್ರ ಹೋಗಿ ಕೇಳಿದ್ರೇನೆ ಎಲ್ಲಾ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ನಮ್ಗೆ ಸಿಗ್ಲಿಕ್ಕೆ ಸಾಧ್ಯ. ಹಾಗಾಗಿ ದ್ರೌಪದಿ ಮಾತೆಗೆ ಹೇಳ್ತಾರೆ, ನೀ ಏನಾದ್ರೂ ಮಾಡು, ಆದ್ರೆ ಈ ಒಂದು ದೊಡ್ಡ ವಿಪತ್ತಿನಿಂದ ನಮ್ಮನ್ನ ಪಾರ್ ಮಾಡ್ಬೇಕು ಅಂತ ಹೇಳ್ತಾರೆ. ಆಗ ದ್ರೌಪದಿ ಮಾತಾ ಕೂಡ ಏನ್ ಮಾಡ್ಬೇಕು ತೋಚಲ್ಲ. ಯಾಕಂದ್ರೆ ಮನೇಲಿ ಎಲ್ಲಾ ತುಂಬಿರುತ್ತೆ, ಏನೇನು ಇರೋದಿಲ್ಲ. ಸೊ ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ಭಗವಂತ ಶ್ರೀಕೃಷ್ಣ, ನೀನ್ ಎಲ್ಲಾ ಎಂತೆಂತ ಸಂದರ್ಭದಲ್ಲಿ ನನ್ನನ್ನ ಕಾಪಾಡಿದ್ದೀರಾ, ಈ ಸಂದರ್ಭದಲ್ಲೂ ಕೂಡ ನೀವೇ ನನ್ನ ಅಂತ ಹೇಳ್ಬಿಟ್ಟು ಹೊತ್ತು ಕರೀತಾ ಇರ್ತಾರೆ. ಆ ಸಂದರ್ಭದಲ್ಲಿ ಕೃಷ್ಣ ಎಲ್ಲಿರ್ತಾರೆ, ರುಕ್ಮಿಣಿ ಮಾತೆ ಜೊತೆಗೆ ಆಟ ಆಡ್ತಾ ಇರ್ತಾರೆ. ಸೊ ಯಾವಾಗ ಭಕ್ತರ ಆರ್ತನಾದ ಕೇಳಿಸುತ್ತೆ, ಭಗವಂತ ಕೇಳಿದು ಬಂದ್ಬಿಡ್ತಾರಲ್ಲ, ಹಾಗೆ ಶ್ರೀಕೃಷ್ಣ ಸೊ ಇವ್ರ ಮುಂದೆ ಪ್ರತ್ಯಕ್ಷರಾಗ್ತಾರೆ. ಹಾಗೆ ಈ ದ್ರೌಪದಿ ಮತ್ತೆ ಕೇಳ್ತಾರೆ, ಏನ್ ಕಷ್ಟ ಬಂತು ನಿನಗೆ. ನೋಡಿ ಭಗವಂತ ಯೋಗೇಶ್ವರ, ಸೊ ಎಲ್ಲವನ್ನು ಬಲ್ಲವನ. ಆದ್ರೂ ಬಂದು ಕೇಳ್ತಾರೆ, ಏನಾಯ್ತು, ಏನ್ ಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಅದಕ್ಕೆ ದ್ರೌಪದಿ ಮತ್ತೆ ಹೇಳ್ತಾರೆ, ತನ್ನ ಸಿಚುವೇಶನ್ ಹೇಳ್ತಾರೆ. ಈ ದುರ್ವಾಸ ಮುನಿಗಳು 10,000 ಶಿಷ್ಯಂದ್ರ ಜೊತೆಗೆ ಬಂದಿದ್ದಾರೆ, ಅವ್ರಿಗೆ ಊಟ ಹೇಗೆ ನಾನು ಅರೇಂಜ್ ಮಾಡ್ಲಿ ಅಂದ್ರೆ. ಸೊ ಅವ್ರು ಹೇಳ್ತಾರೆ, ಸರಿ ಅದೆಲ್ಲ ಬಿಡು, ಮೊದ್ಲು ನನಗೆ ತುಂಬಾ ಹಸುವಾಗ್ತದೆ, ಏನಾದ್ರು ಕೊಡು ಅಂತಾರೆ. ಆಗ ದ್ರೌಪದಿ ಮಾತಾ ಕಣ್ಣೀರಿನ ಧಾರೆನ ಹರಿಸ್ತಾರೆ. ಭಗವಂತ ನೀನು ಹಸು ಅಂತ ಹೇಳ್ತಾರವಾಗ ಕೂಡ ನಿನಗೆ ಕೊಡೋದಕ್ಕೆ ನನ್ನ ಹತ್ರ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಕಣ್ಣೀರನ್ನ ಹಾಕಿ ಅವರು ತುಂಬಾ ಗೋಳಾಡ್ತಾರೆ, ತುಂಬಾ ಬಾಧೆ ಪಡ್ತಾ ಇರ್ತಾರೆ. ಆಗ ಶ್ರೀಕೃಷ್ಣ ಹೇಳ್ತಾರೆ, ಯಾಕೆ ಇಷ್ಟೊಂದು ನೋಂದ್ಕೊಳ್ತಾ ಇದ್ಯಾ, ಅಕ್ಷಯಪಾತ್ರೆ ತಗೋಬಾ, ಅದ್ರಲ್ಲಿ ಏನಾದಿದ್ದೆ ತಗೊಳ್ತೀನಿ ಅಂತ ಹೇಳ್ತಾರೆ. ಆಗ ದ್ರೌಪದಿ ಮತ್ತೆ ಹೇಳ್ತಾರೆ, ಇಲ್ಲ ಸ್ವಾಮಿ, ನಾನು ಅದನ್ನ ತೊಳೆದು ಬಾರ್ಲಿಸ್ಬಿಟ್ಟಿದ್ದೇನೆ, ಹಾಗಾಗಿ ಅದ್ರಲ್ಲಿ ಒಂದು ಅಗುಳು ಕೂಡ ಇಲ್ಲ ಅಂತಾರೆ. ಸೊ ಅದಕ್ಕೆ ಹೇಳ್ತಾರೆ, ನೀನು ಹೋಗಿ ತಗೊಂಡ್ ಬಾ ಅಂತ ಹೇಳ್ತಾರೆ. ಸೊ ಕೆಲವರು ಹೇಳ್ತಾರೆ, ಅದರಲ್ಲಿ ಒಂದೇ ಒಂದು ಚಿಕ್ಕ ಅಗಳು ಒಂದು ಸೈಡ್ ಅಲ್ಲಿ ಅಂಟಿಕೊಂಡಿತ್ತಂತೆ. ಅದನ್ನ ತಗೊಂಡು ಭಗವಂತ ಅದನ್ನ ಸ್ವೀಕಾರ ಮಾಡ್ತಾರೆ. ಅಷ್ಟು ಚಿಕ್ಕ ಅಗಳನ್ನ ಸ್ವೀಕಾರ ಮಾಡಿ ಸಂತೃಪ್ತಿ ಹೊಂದುತ್ತಾರೆ. ಸೊ ಭಗವಂತ ಪತ್ರಂ ಪುಷ್ಪಂ ಫಲಂ ತೋಯಂ, ಏನೇ ಭಕ್ತಿಯಿಂದ ಏನು ಕೊಟ್ಟರು ಕೂಡ ಸ್ವೀಕಾರ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆದ್ರೆ ಒಂದು ಚಿಕ್ಕ ಅಗಳಾದಂತ ಒಂದು ಕಣವಾದಂತ ಆ ಒಂದು ಅನ್ನವನ್ನ ಸ್ವೀಕಾರ ಮಾಡಿದ್ರು. ಸೊ ಸ್ವೀಕಾರ ಮಾಡಿದ ತಕ್ಷಣ ಏನಾಗೋಯ್ತು, ದುರ್ವಾಸ ಮುನಿಗಳನ್ನ ಯುಧಿಷ್ಠಿರ ಮಹಾರಾಜ, ನೀವು ಸ್ನಾನ ಮಾಡ್ಕೊಂಡ್ ಬನ್ನಿ, ಅಷ್ಟರಲ್ಲಿ ನಾವೆಲ್ಲ ತಯಾರಿಗಳನ್ನ ಮಾಡಿರ್ತೀವಿ, ಆಮೇಲೆ ಬಂದು ನೀವು ಪ್ರಸಾದವನ್ನ ಸ್ವೀಕಾರ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಅವರೆಲ್ಲ ನದಿಗೆ ಸಂಧ್ಯಾ ವಂದನೆಗೋಸ್ಕರ ಹೋಗಿರ್ತಾರೆ. ಸೊ ಅವ್ರು ಮುಗಿಸ್ಕೊಂಡು ಬರ್ಬೇಕು ಅಂತ ಅನ್ಕೊಳ್ತಾರೆ. ಅಷ್ಟರಲ್ಲಿ ಅವ್ರು ಸ್ನಾನ ಮಾಡ್ತಾ ಇರುವಾಗ್ಲೂ ಅವ್ರಿಗೆ ಏನ್ ಅನ್ಸುತ್ತೆ,
ಗಂಟೆಲವರೆಗೂ ತಿಂದಿ ತೇಗ್ತಾ ಇದ್ರೆ ಹೇಗ್ ಅನ್ಸುತ್ತೆ, ಅಷ್ಟು ಆಲಸ್ಯ, ಅಷ್ಟೊಂದು ಹೊಟ್ಟೆ ತುಂಬಿರುವಂತ ಒಂದು ಅನುಭವ ಆಗೋಗುತ್ತೆ. ಎಲ್ಲರಿಗೂ ಆಶ್ಚರ್ಯ, ನಾವಿನ್ನು ಸ್ನಾನ ಮಾಡ್ತಾ ಇದ್ರೆ ಎಲ್ಲರಿಗೂ ಹಸಿವು ಜಾಸ್ತಿ ಆಗ್ಬೇಕು ಅಲ್ವಾ, ಸ್ನಾನ ಮಾಡಿದ ತಕ್ಷಣ ಹಸಿವು ಜಾಸ್ತಿ ಆಗುತ್ತೆ. ಭಗವಂತನಿಗೆ ಕೂಡ ಏನ್ ಮಾಡ್ತಾರೆ, ಅಭಿಷೇಕಗಳು ಮಾಡ್ತಾ ಇರುವಾಗ ಮಧ್ಯ ಮಧ್ಯದಲ್ಲಿ ನಾವು ನೈವೇದ್ಯಗಳನ್ನ ಕೊಡ್ತಾ ಇರ್ತೀವಿ. ಆದ್ರೆ ಈ ದುರ್ವಾಸ ಮುನಿಗಳಿಗೆ ಅವರೆಲ್ಲಾ ಶಿಷ್ಯಂದರಿಗೆ ಏನ್ ಅನ್ಸುತ್ತೆ, ಹೊಟ್ಟೆ ತುಂಬಾ ಹೋಗಿದೆ ಅಂತ ಅನ್ಸುತ್ತೆ. ಸೊ ಈಗ ಕೃಷ್ಣ ಏನ್ ಮಾಡ್ತಾರೆ, ಭೀಮನನ್ನು ಕರೀತಾರೆ, ಹೋಗಿ ಅವರನ್ನ ಕರ್ಕೊಂಬ, ಸೊ ಗಂಭೀರವಾಗಿ ಹೇಳು, ಬೇಗ ಬನ್ನಿ, ಎಲ್ಲ ತಯಾರಿಯಾಗಿದೆ, ಬಂದು ಸ್ವೀಕಾರ ಮಾಡಿ ಪ್ರಸಾದನ ಅಂತ ಹೇಳು ಅಂತ ಹೇಳ್ತಾರೆ. ಸೊ ಆಗ ಭೀಮ ಹೋಗಿ ಅವರನ್ನ ಆ ನದಿ ತಟದಿಂದ ಕರೀತಾರೆ, ಬನ್ನಿ, ಎಲ್ಲ ಅಡಿಗೆಗಳು ಸಿದ್ಧವಾಗಿದೆ, ಬಂದು ಸ್ವೀಕಾರ ಮಾಡಿ, ಯಾಕೆ ಇಷ್ಟು ತಡ ಮಾಡ್ತಾ ಇರ್ತೀರಾ ಅಂತ ಹೇಳ್ತಾರೆ. ಆಗ ದುರ್ವಾಸ ಮುನಿಗಳು ಏನ್ ಮಾಡ್ಬೇಕು ಗೊತ್ತಾಗದೆ, ಯಾಕಂದ್ರೆ ಹೊಟ್ಟೆ ತುಂಬಾಗಿದೆ, ನನಗೆ ಈಗ ಊಟ ಬೇಕು ಅಂತ ಹೇಳಿ ಬಂದಿದ್ದಾರೆ, ಆದ್ರೆ ತಿನ್ನುವಂತ ಪರಿಸ್ಥಿತಿಯಲ್ಲಿ ಅವರಿಲ್ಲ. ಸೊ ಹಾಗಾಗಿ ಭೀಮನಿಗೆ ಹೇಳ್ತಾರೆ, ನೀನು ಹೋಗಪ್ಪ, ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು, ನಾವೆಲ್ಲ ಶಿಷ್ಯಂದರು ಬರ್ತೀವಿ, ಸ್ನಾನ ಮುಗಿಸ್ಕೊಂಡು ನೀವು ಹೋಗು ಅಂತ ಹೇಳ್ಬಿಟ್ಟು ಕಳಿಸ್ಬಿಡ್ತಾರೆ. ಆದ್ರೆ ಈಗ ಅವ್ರಿಗೆ ಅನ್ಸುತ್ತೆ, ಅಯ್ಯೋ ನಾನು ಹೋಗಿ ಊಟ ಮಾಡಿಲ್ಲ ಅಂತ ಹೇಳಿದ್ರೆ, ಯಾಕಂದ್ರೆ ನಾನು ಮೊದ್ಲೇ ಕೇಳಿದ್ದೀನಿ, ಯುಧಿಷ್ಠಿರ ಮಹಾರಾಜನ್ಗೆ ತುಂಬಾ ಏನು ಬಾಧೆ ಆಗತ್ತೆ, ಹಾಗಾಗಿ ಅವ್ರಿಗೆ ನೋವು ಕೊಡೋದು ಬೇಡ, ಹಾಗೇನೆ ನಾನು ಕೂಡ ಏನು ತಿನ್ನಕ್ಕಾಗಿಲ್ಲ ಅಂತ ಹೇಳಿದ್ರೆ ನಾವು ಅಲ್ಲಿ ಹೋಗಿ ಏನು ತಿನ್ನೋದಕ್ಕೂ ಆಗೋದೇ ಇಲ್ಲ. ಸೊ ಹಾಗಾಗಿ ನಾವಿಲ್ಲಿಂದ ಏನು ಕಾಲ್ ಕೀಳೋಣ ಅಂತ ಹೇಳ್ಬಿಟ್ಟು ಅವರು ಹೊರಟೆ ಹೋಗ್ಬಿಡ್ತಾರೆ. ಅಲ್ಲಿಂದ ಎಲ್ಲಾ ಶಿಷ್ಯಂದ್ರು ಮಾಯ ಹೋಗ್ಬಿಡ್ತಾರೆ, ಯಾರು ಬರೋದಿಲ್ಲ. ಯಾಕೆ ಬರಲ್ಲ? ಸೊ ಏನಕ್ಕೆ ಈ ರೀತಿ ಆಯ್ತು ಅಂತ ಹೇಳಿದ್ರೆ, ನಮ್ಗೆ ಎಲ್ಲರಿಗೂ ಗೊತ್ತಿದೆ, ಭಗವಂತ ಒಂದು ಲೀಲೆಗಳನ್ನ ಮಾಡಿರುವಂತದ್ದು, ತಾನು ಏನಾದ್ರೂ ತೃಪ್ತಿಯಿಂದ ಸ್ವೀಕಾರ ಮಾಡಿದ್ರೆ ಜಗತ್ತಲ್ಲಿ ಎಲ್ಲಾ ಕೂಡ ತೃಪ್ತಿ ಹೊಂದುತ್ತೆ. ಯಸ್ಮಿನ್ ತುಷ್ಟೇ ಜಗತ್ತುಷ್ಟಿ ಅಂತ. ಸೊ ಹಾಗಾಗಿ ಭಗವಂತನನ್ನ ಒಬ್ಬರಿಗೆ ನಾವು ಸಂತುಷ್ಟಿಗೊಳಿಸಿದ್ರೆ ಸಾಕು, ಜಗತ್ತಿನ ಎಲ್ಲಾ ಜೀವರಾಶಿಗಳನ್ನ ಸಂತೃಪ್ತಿ ಪಡಿಸಿದ ಹಾಗೆ. ಸೊ ಅಂತ ಹೇಳಿದ್ರೆ, ಭಗವಂತ ಬೇರಿಗೆ ನೀರೆರೆದ್ರೆ ಎಲ್ಲ ಮರವೆಲ್ಲ ಹೇಗೆ ಚೆನ್ನಾಗಿ ಬೆಳೆಯುತ್ತೋ, ಹಾಗೇನೆ ಭಗವಂತನೊಬ್ಬರಿಗೆ ನಾವು ಸಂತೃಪ್ತಿ ಪಡಿಸಿದ್ರೆ ಸಾಕು, ಜಗತ್ತಿನ ಎಲ್ಲರನ್ನ ಕೂಡ, ಎಲ್ಲಾ ಗ್ರಹಗಳನ್ನ, ಎಲ್ಲಾ ದೇವತೆಗಳನ್ನ, ಎಲ್ಲರನ್ನು ಸಂತೃಪ್ತಿ ಮಾಡಿಸಿದಷ್ಟು ಪುಣ್ಯ ನಮ್ಗೆ ಸಿಕ್ಬಿಡುತ್ತೆ. ಹಾಗಾಗಿ ಬುದ್ಧಿವಂತರು ಏನ್ ಮಾಡ್ಬೇಕು, ಜಗತ್ತಲ್ಲಿ ಎಲ್ಲಾರನ್ನು ಕೂಡ ನಾವು ಸೇವಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಹಾಗಾಗಿ ಭಗವಂತನಿಗೆ ಸೇವೆಯನ್ನ ನಮ್ಗೆ ಎಷ್ಟು ಆಗುತ್ತೋ, ನಮ್ಮ ಶಕ್ತಿ ಎಷ್ಟಿದೆಯೋ, ನಮ್ಮ ಮನಸ್ಸಿನಿಂದ, ನಮ್ಮ ಒಳ್ಳೆ ಭಾವನೆಯಿಂದ, ನಮ್ಮ ಏನು ಬುದ್ಧಿಶಕ್ತಿಯಿಂದ ಆಗಿರ್ಬೋದು, ನಮ್ಮಲ್ಲಿರುವಂತ ಹಣದಿಂದ ಆಗಿರ್ಬೋದು, ಏನೇ ಗುಣಗಳಿದ್ರು ಕೂಡ, ಯಾವುದೇ ರೀತಿಯಲ್ಲಿ ಅರ್ಹತೆಗಳಿದ್ರು ಕೂಡ ಅದರ ಭಗವಂತನ ಸೇವೆಗೆ ನಾವು ಉಪಯೋಗಿಸ್ಕೊಳ್ಬೇಕು. ಸೊ ನಾವು ದುರ್ವಾಸ ಮುನಿಗಳ ಒಂದು ಘಟನೆಗಳನ್ನ ಎಷ್ಟೋ ಜನರ ಒಂದು ಜೀವನದಲ್ಲಿ ನಾವು ನೋಡಿರ್ತೀವಿ. ಕುಂತಿ ಮಹಾರಾಣಿಗೆ ವರವನ್ನ ಕೊಟ್ರು ಅಲ್ವಾ. ಸೊ ಹಾಗೆ ಅಂಬರೀಷ ಮಹಾರಾಜನಿಗೆ ತಮ್ಮ ಕೋಪವನ್ನ ತೋರಿಸಿದ್ರು. ಇಷ್ಟೆಲ್ಲ ದುರ್ವಾಸ ಮಹರ್ಷಿಗಳು ಎಲ್ಲ ತುಂಬಾ ಲೀಲೆಗಳು ಬಂದಿದ್ದಾರೆ. ಇಂದ್ರದ್ಯುಮ್ನ ಮಹಾರಾಜರಿಗೆ ಅವರನ್ನು ಕೂಡ ತಮಗೆ ಏನು ಗೌರವ ಕೊಡ್ಲಿಲ್ಲ ಅಂತ ಹೇಳ್ಬಿಟ್ಟು ಶಪಿಸ್ಬಿಟ್ರು. ಹಾಗೆ ಕೃಷ್ಣನನ್ನು ಬಿಟ್ಟಿಲ್ಲ, ರುಕ್ಮಿಣಿ ದೇವಿಯನ್ನು ಬಿಟ್ಟಿಲ್ಲ, ಅವ್ರಿಗೂ ಕೂಡ ಶಾಪವನ್ನ ಕೊಟ್ಬಿಟ್ರು. ಹಾಗಾಗಿನೇ ಲಾಸ್ಟ್ ಲೀಲೆಗಳನ್ನ ಕೇಳ್ಕೊಂಡ್ವಿ, ಹೇಗೆ ದುರ್ವಾಸ ಮುನಿಗಳಿಂದಾನೆ ಭಗವಂತನ ಪಾದಗಳಿಂದ ಅವರಿಗೆ ಏನು ಅಂತರ್ಧಾನರಾಗುವಂತ ಒಂದು ಶಾಪವನ್ನು ಕೊಟ್ಟಿದ್ದಾರೆ ಅಂತ. ಹಾಗೆ ರುಕ್ಮಿಣಿ ಮಾತೆ ಏನಕ್ಕೆ ಕೃಷ್ಣನಿಂದ ಬೇರ್ಪಟ್ಟು ಇಟ್ಟಿದ್ದು ಅಂತ ಹೇಳಿದ್ರೆ, ದುರ್ವಾಸರ ಒಂದು ಶಾಪದಿಂದ ಅಂತ ಕೂಡ ಹೇಳುವಂತ ಸಂಘಟನೆಗಳಿದೆ. ಸೊ ಹೀಗೆ ಎಷ್ಟೋ ರಾಧಾರಾಣಿಗೆ ವರವನ್ನ ಕೊಟ್ರು ಅಲ್ವಾ. ಹಾಗಾಗಿ ರಾಧಾರಾಣಿ ಎಷ್ಟು ಚೆನ್ನಾಗಿ ಅಡಿಗೆಗಳನ್ನ ಮಾಡಿ ಭಗವಂತನ ಸೇವೆನಲ್ಲಿ ಅವರು ತಮ್ಮ ಈ ಒಂದು ವರವನ್ನು ಉಪಯೋಗಿಸ್ಕೊಳ್ತಾ ಇದ್ರು. ಸೊ ರುಕ್ಮಿಣಿ ದೇವಿ ಕೂಡ ವರ ಕೊಟ್ರು, ಆದ್ರೆ ಕೂಡ ಶಾಪದ ಒಂದು ಘಟನೆಗಳನ್ನು ಕೂಡ ಇಲ್ಲಿ ಹೇಳ್ತಾರೆ. ಹಾಗೆ ದುರ್ವಾಸ ಮುನಿಗಳು ಸುಮ್ಮನೆ ಇರ್ಲಿಲ್ಲ, ಅವರ ಹೆಂಡತಿಗೂ ಕೂಡ ಶಪಿಸಿದ್ರು ಅಂತ ಹೇಳ್ಬಿಟ್ಟು ಒಂದು ಪ್ರತೀತಿ ಇದೆ. ಸೊ ಹೀಗೆ ದುರ್ವಾಸ ಮಹರ್ಷಿಗಳು ಹೇಗೆ ಎಷ್ಟು ಕರುಣಾಮಯರೋ ಅಷ್ಟೇ ಬೇಗ ಕೋಪ ಕೂಡ ಹೊಂದುತ್ತಾ ಇದ್ರು. ಹಾಗಾಗಿ ಅವರನ್ನ ಕಂಡ್ರೆ ಎಲ್ಲರಿಗೂ ಭಯ ಆಗ್ತಾ ಇತ್ತು. ಒಂದೇ ಒಂದು ಕುಂತಿ ಮಹಾರಾಣಿ ಮಾತ್ರ, ಅವರೊಬ್ಬರು ಮಾತ್ರ ಯಾವಾಗ್ಲೂ ತನ್ನ ತಂದೆಯ ಒಂದು ಆದೇಶದ ಮೇರೆಗೆ ದುರ್ವಾಸ ಮಹರ್ಷಿಗಳಿಗೆ 1 ವರ್ಷಗಳ ಕಾಲ ಅವರು ಸೇವೆಯನ್ನ ಮಾಡಿ ಅವರ ಕೃಪೆಗೆ ಪಾತ್ರರಾಗಿದ್ರು. ದುರ್ವಾಸ ಮುನಿಗಳು ಏನ್ ಬೇಕು ಅಂತ ಕುಂತಿ ಮಹಾರಾಣಿಗೆ ಕೇಳಿದಾಗ ಏನ್ ಹೇಳಿದ್ರು, ನನಗೆ ಏನು ಬೇಡ, ನಾನು ಏನೇನೋ ಅಪೇಕ್ಷಿಸಿ ನಿಮ್ಮ ಸೇವೆ ಮಾಡಿಲ್ಲ ಅಂತ ಹೇಳ್ತಾರೆ. ಆದ್ರೆ ದುರ್ವಾಸ ಮುನಿಗಳು ಮತ್ತೆ ಒತ್ತಾಯಿಸಿ ಕೇಳಿದಾಗ ಅವ್ರು ಹೇಳ್ತಾರೆ, ನನಗ್ ಗೊತ್ತಿಲ್ಲ ನನಗೆ ಏನ್ ಕೇಳಬೇಕು ಅಂತ, ಮಹರ್ಷಿಗಳೇ ನೀವು ದಿವ್ಯಜ್ಞಾನವನ್ನ ಹೊಂದಿರೋರು ಅಲ್ವಾ, ಹಾಗಾಗಿ ಮುಂದೆ ನನ್ನ ಜೀವನಕ್ಕೆ ಏನ್ ಒಳ್ಳೇದು ಅದನ್ನ ಕೊಡಿ ಅಂತ ಕೇಳ್ಕೊಂತಾರೆ. ಸೊ ನಾವು ಇದರಿಂದ ಕಲಿಬೇಕು ಅಂತ ಮಹರ್ಷಿಗಳು ಇವರೆಲ್ಲ ಬಂದಾಗ ನಾವ್ ಏನ್ ಕೇಳ್ಬೇಕು, ನಮಗೆ ಈ ಭೌತಿಕ ಜಗತ್ತಲ್ಲಿ ತುಂಬಾ ಕ್ಷಣಿಕವಾದಂತ ಯಾವುದೇ ಒಂದು ವರಗಳನ್ನ ಕೇಳದೆ ಆಧ್ಯಾತ್ಮಿಕವಾಗಿ ಬೆಳೆಯೋದಕ್ಕೆ ಅಥವಾ ಮುಂದಿನ ಜೀವನಕ್ಕೆ ಆಧ್ಯಾತ್ಮಿಕದಲ್ಲಿ ನಾವು ಮುಳುಗಿರೋದಕ್ಕೆ ಏನು ಉಪಯೋಗ ಆಗುತ್ತೆ ಅದನ್ನ ಕೊಡಿ ಅಂತ ನಾವು ಕೇಳ್ಬೋದು. ಅವ್ರಿಗೇನೆ ಗೊತ್ತು ನಮ್ಗೇನು ಒಳ್ಳೇದು ಏನ್ ಕೆಟ್ಟದ್ದು ಅಂತ ಹೇಳ್ಬಿಟ್ಟು ಅವ್ರಿಗೇನೆ ಚೆನ್ನಾಗಿ ಗೊತ್ತಿರುತ್ತೆ, ಯಾಕಂದ್ರೆ ಅವರು ಭಗವಂತನನ್ನ ಬಲ್ಲವರಾಗಿರ್ತಾರೆ. ಸೊ ನಮ್ಗೆ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ಕೆಲವು ವಿಷಯಗಳನ್ನ ನಾ ಇಲ್ಲಿ ಬರ್ಕೊಂಡಿದ್ದೀನಿ, ಅದನ್ನ ಜಸ್ಟ್ ಓದಿ ಹೇಳ್ಬಿಡ್ತೀನಿ. ಏನಂತ ಹೇಳಿದ್ರೆ, ನಮ್ಗೆ ಭಗವಂತನ ಒಂದು ಸ್ಮರಣೆ ಹೇಗೆ ಮಾಡ್ತಾ ಇರ್ಬೇಕು ಅಂತ ಅರ್ಜುನನ ಈ ಒಂದು
ಶ್ಲೋಕಗಳಿಂದ ನಮ್ಗೆ ತಿಳಿತಾ ಇದೆ. ಹಾಗಾಗಿ ನಾವು ಕೂಡ ಸದಾ ಭಗವಂತನ ಒಂದು ಲೀಲೆಗಳನ್ನ ಸದಾ ಸ್ಮರಣೆ ಮಾಡ್ತಾನೆ ಇರ್ಬೇಕು. ಹಾಗೆ ನಮ್ಮ ಮನಸ್ಸನ್ನ ಎಲ್ಲಿ ನಾವು ಕೇಂದ್ರೀಕರಿಸ್ಬೇಕು, ಭಗವಂತನ ಲೀಲೆಗಳಲ್ಲಿ ಕೇಂದ್ರೀಕರಿಸ್ಬೇಕು. ಅವಾಗವಾಗ ಅದು ಆ ಕಡೆ ಹೋಗ್ತಾ ಇರುತ್ತೆ ಅಲ್ವಾ. ಆದರೆ ಕೂಡ ನಾವ್ ಅದನ್ನ ತಗೊಂಡು ಬಂದು ಎಂತ ಕಷ್ಟ ಸಂದರ್ಭಗಳಲ್ಲೂ, ಎಂತ ಸುಖದ ಒಂದು ಅನುಭವ ಇರುವಾಗಲೂ ಕೂಡ ಭಗವಂತನ ಲೀಲೆಗಳನ್ನ ಸದಾ ಸ್ಮರಣೆ ಮಾಡ್ತಾ ಇರೋದಕ್ಕೆ ನಾವು ಪ್ರಯತ್ನ ಪಡ್ಬೇಕು. ದೃಢ ವಿಶ್ವಾಸದಿಂದ ನಾವು ಭಗವಂತನ ನಾಮಸ್ಮರಣೆ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಇದು ಸಾಧ್ಯ ಆಗತ್ತೆ. ಹಾಗೆ ಭಕ್ತರು ಕೂಡ ಯಾವಾಗ್ಲೂ ಕೂಡ ಭಗವಂತನ ಒಂದು ಗುಣಗಳನ್ನೇ ಹೊಂದಿರ್ತಾರೆ. ನಾವು ಕುಂಭಮೇಳದಲ್ಲಿ ಕೂಡ ನೋಡ್ಬೋದು, ನಮ್ಮ ಇಸ್ಕಾನ್ ಎಷ್ಟೊಂದು ಪ್ರಸಾದಗಳನ್ನ ಹಂಚ್ತಾ ಇದ್ದಾರೆ. ಏನಕ್ಕೆ? ಎಲ್ಲ ಭಕ್ತರ ಸಾಧು ಜನರ ಆ ಒಂದು ಸೇವೆನಲ್ಲಿ ತೊಡಗಿದ್ದಾರೆ ಅಲ್ವಾ. ಆದ್ರೆ ಅಲ್ಲಿ ಹೋಗುವಂತ ಪ್ರತಿಯೊಬ್ಬರಿಗೂ ಕೂಡ ಆ ಸಾಧು ಜನರ ಒಂದು ದರ್ಶನ ಮಾತ್ರ ಅಲ್ಲದೆ, ಪುಣ್ಯಗಳನ್ನ ಗಳಿಸ್ಕೊಳ್ಳೋದು ಮಾತ್ರನೇ ಅಲ್ಲದೆ, ಅವ್ರು ಐಶ್ವರ್ಯವಂತರು ಕೂಡ ಆಗೋಗ್ಬಿಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಹೇಗೆ ಅಂತ ಹೇಳಿದ್ರೆ, ಅಲ್ಲಿರುವಂತ ಒಂದು ಫೆಸಿಲಿಟೀಸ್ ನ ಎಲ್ಲ ಉಪಯೋಗಿಸ್ಕೊಂಡು ಅವರೆಲ್ಲ ಅಲ್ಲಿರುವಂತ ಜನ ಎಲ್ಲ ಪೂರ್ತಿ ಆ ಡಿಸ್ಟ್ರಿಕ್ಟ್ ಜನ ಎಲ್ಲ ಕೂಡ ಎಷ್ಟು ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಭಕ್ತರ ಸೇವೆನಲ್ಲಿ ತೊಡಗಿದ್ದಾರೆ. ಅವರಿಗೆ ಒಂದು ಪ್ರಸಾದಗಳನ್ನ ಒದಗಿಸೋದರ ಆಗಿರ್ಬೋದು, ಅಥವಾ ಒಂದು ಮನೆಯನ್ನ ಅವರಿಗೆ ಆಶ್ರಯವನ್ನ ನೀಡೋದಕ್ಕಾಗಿರ್ಬೋದು, ಅಥವಾ ಅವರಿಗೆ ತಿಂಡಿಗಳ ವ್ಯವಸ್ಥೆ ಆಗಿರ್ಬೋದು, ಅಥವಾ ಅವರನ್ನ ಕರ್ಕೊಂಡೋಗಿ ಸ್ನಾನ ಮಾಡಿಸಿ ಕರ್ಕೊಂಡ್ಬರೋಂತ ಸೇವೆನಲ್ಲಾಗಿರ್ಬೋದು. ಈ ರೀತಿನಲ್ಲಿ ಎಷ್ಟು ರೀತಿನಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡು ತಮ್ಮ ಜೀವನವನ್ನ ಅವರು ಪಾಲನೆ ಮಾಡ್ತಾ ಇದ್ದಾರೆ. ಇದಕ್ಕಿಂತ ಒಳ್ಳೆ ಇನ್ನೊಂದು ಅವಕಾಶ ಅವರಿಗೆ ಸಿಕ್ಕೋದೇ ಇಲ್ಲ ಅವರ ಜೀವನದಲ್ಲಿ ಅಂತ ಅನ್ಕೊಳ್ತೇನೆ. ಸೊ ಹೀಗೆ ಪ್ರತಿಯೊಂದು ರೀತಿನಲ್ಲೂ ಕೂಡ ಭಕ್ತರ ಸೇವೆನಲ್ಲಿ ಎಲ್ಲರೂ ಯಾವ ರೀತಿ ತೊಡಗಿದ್ದಾರೆ ಅಂತ ಹೇಳ್ಬಿಟ್ಟು, ಮತ್ತೆ ಎಲ್ಲರೂ ಕೂಡ ಹೇಗೆ ಉಪಯೋಗಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ತಿಳಿತಾ ಬರ್ತಾ ಇದೆ. ಸೊ ಭಗವಂತ ನಮ್ಗೆ ಏನೆಲ್ಲಾ ಕೊಟ್ಟಿದ್ದಾರೆ, ಆದ್ರೆ ನಾವು ಅದನ್ನ ಮರ್ತೋಗ್ಬಿಡ್ತೀವಿ. ಏನ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಮರ್ತೋಗ್ಬಿಡ್ತೀವಿ. ಏನಿಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನಾವು ಯಾವಾಗ್ಲೂ ಆಳ್ತಾ ಇರ್ತೀವಿ, ಅಂಗಲಾಚ್ತಾ ಇರ್ತೀವಿ, ಬೇಡ್ತಾ ಇರ್ತೀವಿ, ನಮ್ಗೆ ಅದು ಕೊಡು ಅಂತ ಹೇಳ್ಬಿಟ್ಟು. ಸೊ ಭಗವಂತನಿಗೆ ಗೊತ್ತು ಯಾವಾಗ ಯಾರಿಗೆ ಏನು ಎಷ್ಟು ಹೇಗೆ ಎಲ್ಲಿ ಕೊಡ್ಬೇಕು ಅಂತ ಹೇಳ್ಬಿಟ್ಟು. ಖಂಡಿತವಾಗ್ಲೂ ಕೊಡ್ತಾರೆ. ಹಾಗಾಗಿ ನಾವು ಮಾಡ್ಬೇಕಾಗಿರೋದು ಭಗವಂತನ ಸೇವೆನಲ್ಲಿ ನಾವು ಏನಾದ್ರೂ ಯಾವಾಗ್ಲೂ ಕೂಡ ನಮ್ಮನ್ನ ಯಾವಾಗ್ಲೂ ತೊಡಗಿಸ್ಕೊಂಡ್ರೆ ಭಗವಂತನ ಕೃಪೆ ಧಾರಾಳವಾಗಿ ಅದಷ್ಟಕ್ಕದೇ ಸ್ವಯಂ ಹಾಗೆ ನಮ್ಗೆ ಸಿಗ್ತಾ ಇರತ್ತೆ. ಸೊ ಭಗವಂತನ ಇಲ್ಲಿ ಏನ್ ಮಾಡಿದ್ರು, ದ್ರೌಪದಿ ಮತ ಅಸ್ತ್ರ ಅಲ್ವಾ. ಸೊ ಒಂದು ಹೆಣ್ಣಿನ ಅಸ್ತ್ರ ಏನು, ಅಳು ಒಂದೇ. ಆದ್ರೆ ಅದನ್ನ ಹೇಗ್ ಉಪಯೋಗಿಸ್ಕೊಳ್ಬೇಕು, ಭೌತಿಕ ವಿಷಯಗಳಿಗೆ ಅಳ್ತಾ ನಮ್ ಸಮಯನ ವ್ಯರ್ಥ ಮಾಡ್ಕೊಳ್ಳೋದಾಗಿರ್ಲಿ, ನಮ್ಮ ಕಣ್ಣೀರನ್ನ ವ್ಯರ್ಥ ಮಾಡ್ಕೊಳ್ಳೋದಾಗಿರ್ಲಿ ನಾವು ಮಾಡಬಾರ್ದು. ಎಲ್ಲಿ ಉಪಯೋಗಿಸ್ಕೋಬೇಕು, ಭಗವಂತನ ನಾಮಗಳನ್ನ ಹೇಳ್ತಾ, ಭಗವಂತನ ಕೊಂಡಾಡ್ತಾ, ಭಗವಂತನ ಒಂದು ದರ್ಶನಕ್ಕೋಸ್ಕರ, ಭಗವಂತನ ಒಂದು ಕೃಪೆಗೋಸ್ಕರ ಹತ್ತು ಕರೆದು ನಾವು ಭಗವಂತನ ಹೋಲಿಸ್ಕೊಳ್ಬೇಕು. ಹೀಗೆ ಸೊ ಒಂದು ಕಣ್ಣೀರಾಗಿರ್ಬೋದು, ಅಥವಾ ನಮ್ಮಲ್ಲಿರುವಂತ ಒಂದು ಯಾವುದೇ ಪ್ರತಿಭೆಗಳಾಗಿರ್ಬೋದು, ಶಕ್ತಿ ಆಗಿರ್ಬೋದು, ಯಾವುದೇನೇ ಆಗಿರ್ಲಿ, ಭಗವಂತನ ಸೇವೆಗೆ ಹೇಗೆ ಉಪಯೋಗಿಸ್ಕೊಳ್ಬೇಕು ಅಂತ ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ. ಸೊ ಗಂಡಸರಿಗಂತ ಹೆಂಗಸರಿಗೆ ಬೇಗ ಅಳು ಬರುತ್ತಲ್ವಾ, ಆದ್ರೆ ಆ ಕಣ್ಣೀರನ್ನ ಯಾರಿಗೆ ನಾವು ಉಪಯೋಗಿಸ್ಕೊಳ್ಳೋ, ಭಗವಂತನ ಚರಣಗಳಿಗೆ ನಾವು ಅದನ್ನ ಸಮರ್ಪಣೆ ಮಾಡ್ಕೊಳ್ಬೇಕು. ಸೊ ಹೀಗೆ ಭಗವಂತನನ್ನ ಅಲಂಕರಿಸ್ತಾ, ಭಗವಂತನ ಹಾಡ್ತಾ, ಭಗವಂತನಿಗೋಸ್ಕರ ಕುಣಿತಾ, ಭಗವಂತನ ಒಂದು ದರ್ಶನವನ್ನ ಮಾಡ್ತಾ, ಭಗವಂತನಿಗೆ ಭೋಗವನ್ನ ಅರ್ಪಣೆ ಮಾಡ್ತಾ, ಎಲ್ಲಾ ಸಂದರ್ಭಗಳಲ್ಲೂ ಕೂಡ ನಾವು ಆನಂದ ಬಾಷ್ಪಗಳನ್ನ ನಾವು ಸುರಿಸ್ಬಹುದು. ಏಕೆಂತ ಹೇಳಿದ್ರೆ ಭಗವಂತ ನಮ್ಗೆ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಅದನ್ನ ಸ್ಮರಣೆ ಮಾಡ್ತಾ ಆನಂದದಿಂದ ನಾವು ಇದನ್ನ ಬಾಷ್ಪಗಳನ್ನ ಸುರಿಸ್ತಾ ಇದ್ದೀವಿ. ಸೊ ಯಶ್ಮಿನ್ ತುಷ್ಟೇ ಜಗತ್ತುಷ್ಟಿ ನಾವು ನೋಡಿದ್ವಿ. ಹೇಗೆ ದ್ರೌಪದಿ ಮಾತೆಗೆ ಕೇಳಿ ಅದನ್ನ ಪಾತ್ರೆ ತಗೊಂಬರ್ಲಿಕ್ಕೆ ಹೇಳಿ ಅದರಿಂದ ಚಿಕ್ಕ ಕಣವನ್ನ ಸ್ವೀಕಾರ ಮಾಡಿ 10,000 ಶಿಷ್ಯಂದರೇನು ಜಗತ್ತಿನಲ್ಲಿರೋ 3 ಜಗತ್ತಿನಲ್ಲಿ ಎಲ್ಲರಿಗೂ ಕೂಡ ಸಂತೃಪ್ತಿಯನ್ನ ಭಗವಂತ ಕೊಟ್ರು ಅಂತ ನೋಡಿದ್ವಿ. ಸೊ ಕಷ್ಟ ಕಾಲದಲ್ಲಿರುವಾಗ ಮಾತ್ರನೇ ಅಲ್ಲ, ಭಗವಂತನನ್ನ ಸದಾ ಯಾವಾಗ್ಲೂ ಕೂಡ ನಾವು ನೆನೆಸ್ಕೊಳ್ತಾನೆ ಇರ್ಬೇಕು. ಅದಕ್ಕೆ ಶ್ರೀಮದ್ ಭಾಗವತಂದಲ್ಲಿ 2.3.10 ಏನ್ ಹೇಳ್ತಾರೆ, ಸೊ ಭಗವಂತನನ್ನ ಸದಾ ಯಾವಾಗ್ಲೂ ನಾವು ಸ್ಮರಣೆ ಮಾಡ್ತಾ ಇರ್ಬೇಕು. ತೀವ್ರ ಭಕ್ತಿ ಯೋಗೇನಾ ಅಂತ ಹೇಳ್ಬಿಟ್ಟು ಅದರಲ್ಲಿ ಹೇಳ್ತಾರೆ. ಸೊ ತೀವ್ರವಾದ ಭಕ್ತಿಯನ್ನ ಮಾಡೋದಕ್ಕೆ ನಾವು ತಯಾರಾಗ್ಬೇಕಂತ ಹೇಳಿದ್ರೆ ಇವತ್ತಿಂದಾನೇ ಸದಾ ಭಗವಂತನ ಒಂದು ಸ್ಮರಣೆಯನ್ನ ಮಾಡ್ತಾ ಇರ್ಬೇಕು. ಸೊ ನಿತ್ಯಾನಂದ ಪ್ರಭುಗಳಿಂದಾನೇ ನಮಗೆ ಏನು ಸಿಕ್ಕಿದೆ, ಗುರುವಿನ ಕೃಪೆಯಿಂದ ಮಾತ್ರನೇ ಕೃಷ್ಣನ ಒಂದು ಕೃಷ್ಣನ ಕೃಪೆ ಸಿಗ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ನಾವ್ ಅವಾಗ್ಲೇ ನೋಡಿದ್ವಿ, ನಿತ್ಯಾನಂದ ಪ್ರಭುಗಳು ಹೇಗೆ ಬೃಂದಾವನಕ್ಕೆ ಹೋಗುವಂತ ಚೈತನ್ಯ ಮಹಾಪ್ರಭುಗಳ ದಾರಿಯನ್ನ ಮರಳಿಸಿ ಅವರು ಏನ್ ಮಾಡ್ತಾರೆ, ಅದ್ವೈತಾಚಾರ್ಯರ ಮನೆಗೆ ಹೋಗೋ ತರ ಮಾಡ್ತಾರೆ. ಅಲ್ಲಿ ಕೂಡ ಅದ್ವೈತಾಚಾರ್ಯರು ಎಲ್ಲ ಖಾದ್ಯಗಳನ್ನ, ಬಗೆ ಖಾದ್ಯಗಳನ್ನೆಲ್ಲ ಅವರು ತಯಾರಿ ಮಾಡಿ ಭಗವಂತನಿಗೆ ನೈವೇದ್ಯವಾಗಿ ಅರ್ಪಣೆ ಮಾಡ್ತಾರೆ. ಸೊ ಪ್ರಸಾದ ಅನ್ನೋದು ಎಷ್ಟು ಮುಖ್ಯ ಅಂತ ಹೇಳ್ಬಿಟ್ಟು ನಾವಿಲ್ಲಿ ತಿಳ್ಕೊಳ್ತಾ ಇದ್ವಿ. ಹಾಗಾಗಿ ನಾವೆಲ್ಲರೂ ಕೂಡ ನಾವು ಮನೆಯಲ್ಲಿ ಏನೇ ತಯಾರು ಮಾಡಿದ್ರು ಅದನ್ನ ನಾವು ಭಗವಂತನಿಗೆ ಭೋಗವನ್ನ ಅರ್ಪಿಸಿನೇ ಅದನ್ನ ಅದಾದ್ಮೇಲೆ
ಆದ್ಮೇಲೆ ಅದನ್ನ ಪ್ರಸಾದದ ರೂಪದಲ್ಲಿ ಸ್ವೀಕಾರ ಮಾಡಬೇಕು. ಸೊ ಹಾಗಾಗಿನೇ ಇಲ್ಲಿ ನಮಗೆ ತೋರಿಸ್ಕೊಡ್ತಾ ಇದ್ದಾರೆ, ಭಗವಂತನಿಗೆ ಸಂತೃಪ್ತಿ ಮಾಡಿದ್ರೆ ಸಾಕು, ಜಗತ್ತಿನಲ್ಲಿ ಎಲ್ಲರನ್ನು ಕೂಡ ಸಂತೃಪ್ತಿಯನ್ನ ಮಾಡಿದ ಹಾಗೆ. ಸೊ ನಾವೆಲ್ಲರೂ ಕೂಡ ಆದಷ್ಟು ನಾವು ಪ್ರಸಾದವನ್ನೇ ತಗೊಳ್ಳೇಬೇಕು. ಸೊ ಭಗವಂತನಿಗೆ ನಾವು ನೈವೇದ್ಯ ಇಟ್ಟು ಸಂತೃಪ್ತಿ ಪಡಿಸಿದ್ರೆ ಎಲ್ಲವೂ ಕೂಡ ಎಲ್ಲ ಕಠಿಣ ಒಂದು ಪರಿಸ್ಥಿತಿಗಳಿಂದ ನಾವು ಪಾರಾಗ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಕಡೆಯದಾಗಿ ಅತಿಥಿ ಸತ್ಕಾರ ಅನ್ನೋದು ಎಷ್ಟು ಮುಖ್ಯ ಅಂತ ಹೇಳ್ಬಿಟ್ಟು ನಾವು ಯುಧಿಷ್ಠಿರ ಮಹಾರಾಜರಿಂದ ತಿಳ್ಕೊಳ್ತಾ ಇದೀವಿ. ಸೊ ಎಲ್ಲಾ ಒಂದು ಕಠಿಣ ಸಂದರ್ಭದಲ್ಲಿ ಭಗವಂತನ ಕೃಪೆ ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಏನು ಮಾಡ್ಲಿಕ್ಕೆ ಸಾಧ್ಯನೇ ಆಗಲ್ಲ. ಸೊ ಅತಿಥಿ ಸತ್ಕಾರ ಬಗ್ಗೆ ತಿಳ್ಕೊಂಡ್ವಿ. ಹಾಗೆ ನಾವೊಂದು ಋಷಿಗಳ ಅಥವಾ ಭಕ್ತರ ನಾವು ಶಾಪದಿಂದ ದೂರ ಇರ್ಬೇಕಂದ್ರೆ ಹೇಗೆ ಉತ್ತಮವಾದ ಸೇವೆ ಮಾಡ್ಬೇಕು ಅಂತ ಕೂಡ ತಿಳ್ಕೊಂಡ್ವಿ. ಹಾಗಾದ್ರೆ ಪ್ರಸಾದದ ಮಹಿಮೆ, ಪ್ರಸಾದದ ಮಹಿಮೆ ಬಗ್ಗೆ ತಿಳ್ಕೊಂಡಿದೀವಿ. ಭಗವಂತನ ಶರಣಾಗತಿ ನಮಗೆ ಎಷ್ಟಿರ್ಬೇಕು, ಹೇಗೆ ನಾವು ಬೆಳೆಸ್ಕೊಳ್ಬೇಕು, ಆದ್ರೆ ಆ ರೀತಿ ಇದ್ರೆ ಮಾತ್ರನೇ ಕಷ್ಟ ಕಾಲದಲ್ಲಿ ಭಗವಂತನ ಶರಣ ಹೋಗ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ ನೋಡಿದ್ವಿ. ಸೊ ಮೂರ್ಖರ ಹಾಗೆ ಅಥವಾ ಅಸೂಯಪರರ ಹಾಗೆ ನಮಗೆ ಸಿಕ್ಕಿದಂತ ಉನ್ನತ ಅವಕಾಶಗಳನ್ನ ನಾವು ಕಳ್ಕೊಳ್ಬಾರ್ದು ಅಂತ ಹೇಳ್ಬಿಟ್ಟು ದುರ್ಯೋಧನ ಒಂದು ಲೀಲೆಯಿಂದ ನಾವು ತಿಳ್ಕೊಂಡಿದ್ದೀವಿ ಅಲ್ವಾ. ಸೊ ಮತ್ತೆ ಕಣ್ಣೀರಿನಿಂದ ಭಕ್ತಿಯಿಂದ ನಾವು ಪ್ರೀತಿಯಿಂದ ಭಗವಂತನನ್ನ ಕರೆದ್ರೆ ಹೇಗೆ ಪ್ರತ್ಯಕ್ಷ ಆಗ್ತಾರಂತ ದ್ರೌಪದಿಯಿಂದ ತಿಳ್ಕೊಂಡ್ವಿ. ಸೊ ಎಂತ ಪರೀಕ್ಷೆಗಳು ಬಂದ್ರು ಕೂಡ ಭಕ್ತರು ಭಗವಂತನ ಒಂದು ಮಹಿಮೆಗಳನ್ನ ನಾವು ಹೇಳ್ತಾನೆ ಇರ್ಬೇಕು. ಹಾಗೇನೆ ನಾವು ಭಗವಂತನನ್ನ ಸದಾ ಸ್ಮರಣೆ ಮಾಡ್ತಾ ಇರೋದ್ರಿಂದ ಏನಾಗುತ್ತೆ, ಎಂತ ಕಷ್ಟಗಳು ಬಂದ್ರೂ ಕೂಡ ಆ ಭಕ್ತರ ಒಂದು ಅವರ ಒಂದು ಹೆಸರು ಪ್ರಖ್ಯಾತಿ ಎಲ್ಲಾ ಕಡೆ ಕೂಡ ಪ್ರಚಾರ ಆಗತ್ತೆ. ಸೊ ಹಾಗೆ ಕಣ್ಣೀರಿನಿಂದ ಹೇಗೆ ನಾವು ಭೌತಿಕ ಸಮಸ್ಯೆಗಳಿಗೆ ನಾವು ಅದನ್ನು ಉಪಯೋಗಿಸದೆ ಭಗವಂತನ ಶ್ರೀ ಪಾದಾರವಿಂದಗಳಿಗೆ ನಾವು ಅದನ್ನ ಸಮರ್ಪಣೆ ಮಾಡಿ ಭಗವಂತನ ಕೃಪೆಗೆ ಹೇಗೆ ಪಾತ್ರರಾಗ್ಬೇಕು ಅಂತ ಹೇಳ್ಬಿಟ್ಟು ಕೂಡ ನಾವು ತಿಳ್ಕೊಂಡಿದ್ವಿ. ಸೊ ಶ್ರೀಮದ್ ಭಾಗವತಂ ಪ್ರತಿ ಒಂದು ವಾಕ್ಯ, ಪ್ರತಿ ಒಂದು ಪದ, ಪ್ರತಿ ಒಂದು ಶ್ಲೋಕ ಇದರಿಂದ ಎಷ್ಟೆಷ್ಟೋ ತಿಳ್ಕೊಳ್ಳಂತ ಅವಕಾಶವನ್ನ ನಮ್ಗೆ ಶ್ರೀಲ ಪ್ರಭುಪಾದರು ಕೊಟ್ಟಿದ್ದಾರೆ. ಸೊ ಪ್ರಭುಪಾದರು ಹೇಳ್ತಾರೆ, ಇಫ್ ಯು ಆರ್ ನಾಟ್ able to cry, please cry to the Lord that you are not able to cry ಅಂತ ಹೇಳ್ತಾರೆ. ಸೊ ಕಣ್ಣೀರಿಡ್ತಾ ಭಗವಂತನ ಒಂದು ಕೃಪೆಯನ್ನ ಪಡೆಯೋದು ಎಷ್ಟು ಮುಖ್ಯ ಅಂತ ಹೇಳ್ಬಿಟ್ಟು ಪ್ರಭುಪಾದರಿಂದ ನಾವು ತಿಳ್ಕೊಂಡಿದೀವಿ. ಸೊ ಹಾಗಾಗಿ ಸೊ ಇಷ್ಟೇ ಹೇಳ್ತಾ ನಾನು ಈ ಶ್ರೀಮದ್ ಭಾಗವತಂನ ಇವತ್ತಿನ ಒಂದು ಕ್ಲಾಸ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಸೊ ಈ ಅವಕಾಶ ಕೊಟ್ಟಂತ ನಿಮಗೆಲ್ಲರೂ ಕೂಡ ಧನ್ಯವಾದಗಳು. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ಶ್ರೀ ಗುರುದೇವ್ ಕಿ ಜೈ, ಅನಂತ ಕೋಟಿ ವೈಷ್ಣವ ಕಿ ಜೈ. ಹರೇ ಕೃಷ್ಣ.